ಸ್ವಾಗತ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಸ್ ಪಿ ಅವರು ಡಿಸಿ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಯಾರು ಗಲಾಟೆ ಎಸ್ ಪಿ ಸಾಹೇಬರು ಡಿಸಿ ಸಾಹೇಬರು ಯಾರು ಮಾಡ್ಬಿಡ್ತಾರೆ. ಸರ್ ಸರ್ ಶಾಂತ ಶಾಂತ ಡಿಸಿ ಸಾಹೇಬರಿಗೆ ಆರಾಮಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಬೇಕು. ಹಲೋ ಇನ್ನ ಶಾಂತ ಯಾವ ಹುಡುಗರು ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿಗೆ 3,500 ಕೊಡಲೇಬೇಕು. ದಯವಿಟ್ಟು ಎಲ್ಲರೂ ಕೂಡ ಶಾಂತರಾಗಬೇಕು. ದಯಮಾಡಿ ನನ್ನ ಮಾರ್ಗ ಮೇಲೆ ಆಣೆಗಿಟ್ಟಿನ ಸುಮ್ಕೊಂಡ್ರೆ ತಮ್ಮ ಗಲಾಟೆ ಮಾಡಲ್ಲ. ನಿಮಗೆ ಆಗ ಹೆಣ್ಣ ಗಲಾಟೆ ಹಾಕತ್ತಿ. ನೀವು ಈಗ ಇಲ್ಲಿ 10,000 ಜನ ಹತ್ರ ಏನು ಉಪಯೋಗ ತಗೊಂಡು ದೂರ ನಿಂದ್ರೆ ತೊಗಿನ ನಿಲ್ತೀರಿ. ನಿಲ್ರಿ, ಈಗ ಮತ್ತೆ ಗಲಾಟೆ ಹಾಕ ನಿಲ್ತೀರಿ. ನಿಮ್ಮ ಮಾರಾಯ ನಿಮ್ಗೆ ಕೈ ಮುಗಿದು ಕಾಲು ಮಾಡ್ತೀನಿ. ಶಾಂತ ರೂಪ ದೇವ್ರು ಹೋಗ್ರಿ, ಶಾಂತ ಇರ್ತಾರಲ್ಲ. ಈಗ ನಮ್ಮ ನೋಡ್ರಿ ಸ್ವಲ್ಪ ಕುರ್ಚಿ ಮುಂದೆ ಹಾಕ್ರಿ ಸರ್. ಸರ್ ನೀವು ಇಲ್ಲಿ ಕುಂತಿರ್ತಾರ, ಅವ್ರಿಗೆ ಆರಾಮಿಲ್ಲ, ಅದಕ್ಕಾಗಿ ಇರ್ಲಿ ಸ್ವಲ್ಪ ಕುರ್ಚಿ. मोबाइल न्यू साइड क्यों रहा है प्लीज साहब कुंतर सर सर अध्यक्ष हां चल ಜಿಲ್ಲಾಧಿಕಾರಿಗಳ ಬಂದ್ರು ಈಗ ಪೂರ್ತಿ ಕೇಳ್ರಿ. ನೀವು ಚೂಜ್ ಬಿದ್ರೆ ಸಪ್ಪ ಆಗ್ಬೇಕಂದ್ರೆ ನಿಮ್ಮ ತಪ್ಪೈತೆ. ಎಲ್ಲರೂ ಮುಂದೆ ಹೋಗಿರಪ್ಪ ಅಂದ್ರೆ ಆ ಪಂಪಿಂಗ್ ಗಾಡಿಗಳ ಮುಂದೆ ನಿಂತಿರೋ ಹಿಡ್ತಿದ್ದ. ನೀವು ಲಕ್ಷಾಂತರ ಜನ ನಾವು ಏನು ಮಾಡೋಕ್ಕಾಗೋದಿಲ್ಲ. ನೀವು ಕೈ ಮುಗಿದ್ರೆ ತಾಳ್ಮೆ ಇರಲಿ. ಕಿವಿನ ಅಷ್ಟೇ ಕೇರುತ್ತೆ. ಏನ ಹಿಂದಿನವ್ರು ಯಾರು ಬಾಯ್ ಮಾಡೋಂಗಿಲ್ಲ. ಇಲ್ಲ ಏನು ಪದೇ ಪದೇ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಇದು ಲಕ್ಷಾಂತರ ಕಬ್ಬು ಬೆಳೆಗಾರರ ವ್ಯವಹಾರ ಅಂತ ನಾವೆಲ್ಲ ಸೇರಿದ್ರೆ. ಪಾಪ ನೀವು 4 ದಿನದಂದ್ರೆ ಇಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಅವೋ ರಾತ್ರಿ ಆಗಲಿ ಲಕ್ಷಾಂತರ ಸಂಖ್ಯೆ ಒಳಗ ತಾವ ಬುತ್ತಿ ಕಟ್ಕೊಂಡ, ತಾವ ರೊಟ್ಟಿ ತಗೊಂಡ, ತಾವ ಸ್ವಾಭಿಮಾನ್ಲೆ ಯಾರಿಗೂ ನಾವು ಫೋನ್ ಹಚ್ತಿರೋ ತಾವೆಲ್ಲ ಲಕ್ಷಾಂತರ ಸಂಖ್ಯೆ ಒಳಗೆಲ್ಲ ಕೂಡ ನೀವು ನನ್ನ ರೈತ ದೇವರುಗಳೆಲ್ಲ ಬಂದಿರಿ ತಿಳ್ಕೋಬೇಕಾಗೈತೆ. ಕೇಳ್ರಿ, ಇವತ್ತ ಜಿಲ್ಲಾಧಿಕಾರಿ ಅವರು ಬಂದಾರ. ಜಿಲ್ಲಾಧಿಕಾರಿ ಅವ್ರ ಏನ ನಮಗ ವಿಷಯನ ತಗೊಂಡ್ಬಂದರು. ಆ ವಿಷಯನ ತಿಳ್ಕೊತಕ್ಕಂಥ ಕೆಲಸವನ್ನ ಮೊದಲನೇದಾಗಿ ನಾವು ಮಾಡಬೇಕಾಗಿದೆ. ನಂತರ ಕೇಳ್ರಿ, ಈಗ ಜಿಲ್ಲಾಧಿಕಾರಿ ಅವರ ವಿಷಯನ ತಿಳ್ಕೊಂಡ ನಂತರ ನಮ್ಮ ರಾಜು ಶೆಟ್ಟಿ ಸಾಹೇಬರು ಕೂಡ ಮಾತಾಡ್ತಾರ. ಬೇಕಾದ್ರೆ ರಾಜು ಶೆಟ್ಟಿ ಸಾಹೇಬರು ಮಾತಾಡ್ಲಿ, ಫಸ್ಟ್ ಮಾತಾಡ್ಲಿ, ಆಮೇಲೆ ಸಾಹೇಬ್ರು ಕೊಡ್ನು ಅಂದ್ರೆ 2 ತೀರ್ಮಾನ. ಈಗ ಸಾಹೇಬ್ರು ಕೊಟ್ಟು ಮಾತಾಡ್ಲಿ ಒಂದು 5 ನಿಮಿಷ. ಅವ್ರ ಪೂರ್ತಿ ಭಾಷಣ ನೀವು ಕೇಳ್ರಿ. ಆಯ್ತು? ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿಗೆ ಬೆಲೆ ನಿಗದಿ ಆಗಲೇಬೇಕು. ಆಯ್ತು, ಶಾಂತಿ ಸರಿ. ಮಂಚದಾಗ ಉಪಸ್ಥಿತ ರೈತ ಮುಖಂಡರು, ಉಪಸ್ಥಿತ ಡಿಸಿ, ಪೊಲೀಸ್ ಆಫೀಸರ್ ಮತ್ತೆ ರೈತ ಬಂಧು ಭಗಿನಿ, ನನ್ನ ಕನ್ನಡ ಬರಂಗಿಲ್ಲ,
थोड़े थोड़े माताड़ते मराठी करते अच्छा हिंदी में पूरे देश के किसान आज गन्ने के प्राइस के लिए लड़ रहा है और आप लोगों ने जो आंदोलन खड़ा किया है उसका समर्थन करने के लिए और अगर ये आंदोलन तोड़ने की कोशिश शुगर फैक्ट्री के चेयरमैन लोगों ने किया तो हम उनको छोड़ेंगे नहीं, इसलिए आपको समर्थन देने के लिए मैं यहाँ आया हूँ। ದೇಶದಲ್ಲಿ ಇದ್ದಂತ ಕಬ್ಬಿನ ಬೆಳೆಗಾರರು ಈ ದಿನ ಮಹಾರಾಷ್ಟ್ರದಲ್ಲಾಗಿರ್ಬೋದು ಕರ್ನಾಟಕದ ರೇಟ್ 3500 ರೇಟ್ಗಾಗಿ ನಾವು ಇಲ್ಲಿ ಕುಂತಿದ್ದೇವೆ. ಫ್ಯಾಕ್ಟರಿ ಮೇಲೆ ಹತ್ತಿಟ್ಟು ಏನಾದ್ರು ಪ್ರಯತ್ನ ಮಾಡಿದ್ರ ನಾವು ಬಿಡುವುದಿಲ್ಲ ಅಂತ ಹೇಳಿ ಮಹಾರಾಷ್ಟ್ರದಿಂದ ನಮ್ಮ ಮಹಾರಾಷ್ಟ್ರ ರಾಜ್ಯದ ರೈತ ಸಂಘದ ಅಧ್ಯಕ್ಷರಾದಂತ ರಾಜು ಶೇಟ್ ಅವರು ಬಂದು ಸಮರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಸಂಪೂರ್ಣ ಬೆಂಬಲ ಅವ್ರ ಬೆಂಬಲ ನಮ್ಗೆ ಅದೇ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ. ये लड़ाई केवल कर्नाटक के किसान की नहीं है, ये पूरे देश के किसानों की लड़ाई है, इसलिए हम आपके साथ हैं। ಇದು ಕೇವಲ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ ಇದೆ. ಅದಕ್ಕಾಗಿ ನಾನು ಇಲ್ಲಿ ಬಂದು ನಿಮ್ಗೆ ಸಮರ್ಥನೆ ಮಾಡ್ತಾ ಇದ್ದೀನಿ. 16 अक्टूबर 2025 इसका मतलब 15 दिन पहले जयसिंहपुर में एक जो गन्ना परिषद हुआ था उसमें 2.5 लाख किसान उपस्थित थे. ಮಹಾರಾಷ್ಟ್ರದಾಗ ಒಂದು ಆಂದೋಲನ ಐತೆ 15 ದಿನದ ಹಿಂದ 1.5 ಲಕ್ಷ ಜನ ಆಂದೋಲನ ಸೇರಿರು. ಇಲ್ಲಿ ನೀವು ಸೇರಿದ್ರು ಸಂತೋಷ ಇದೆ ಅಂತ ಹೇಳ್ತಾ ಇದ್ದಾರೆ. उस गन्ना परिषद में वहां के किसानों ने इस साल जो शुगर फैक्ट्री का हम गन्ना सप्लाई करने वाले हैं उसका रेट 3750 रुपए मांगा है. ನಾವು ಕಬ್ಬು ಬೆಳೆಯುವ ರೈತರು ಈ ಸಲ 3500 ರೂಪಾಯಿ ಕೊಡಂತ ಕೇಳ್ತಾ ಇದ್ದು, ಇದುವರೆಗೂ ಒಪ್ತಾ ಇಲ್ಲ. 3750 ಮಹಾರಾಷ್ಟ್ರದಾಗ 3700 ರೂಪಾಯಿ ಕೇಳತ್ತಾರ, 750 ರೂಪಾಯಿ ಕೇಳತ್ತಾರ. ಇಲ್ಲ 3500 ರೂಪಾಯಿ ಕೇಳತ್ತು, ಆದ್ರೂ ಒಪ್ತಾ ಇಲ್ಲ. ಇದನ್ನ ಅಲ್ಲಿ ನಾವು ಕೇಳ್ತಾ ಇರೋ ಬಿಲ್ ನೀವು ಇಲ್ಲಿ ಕೇಳ ಅಂತ ಹೇಳ್ತಾ ಇದ್ದಾರೆ ಅವರು. हमारे ये जो मांगे हैं वो देखते हुए 4 फैक्ट्रियों ने 3400 रुपए, 2 फैक्ट्री में 3450 रुपए और 2 फैक्ट्री ने 3525 रुपए इतना देने का वादा किया है, लेकिन फिर भी हमने वो माना नहीं है. ಮಹಾರಾಷ್ಟ್ರದಾಗ 4 ಫ್ಯಾಕ್ಟರಿ 3400, ಇನ್ನೆರಡು ಫ್ಯಾಕ್ಟರಿ 3450 ಮತ್ತು ಸ್ವಲ್ಪ ಫ್ಯಾಕ್ಟರಿ 3600 ರೂಪಾಯಿ ಒಪ್ಕೊಂಡಾರ. हमारी मांग है 3750 रुपए की. हमारी जो मांग है वो 3750 रुपए की और वो जायज है. हम भीख नहीं मांग रहे हैं. ಏನ್ ಹೇಳಾಕತ್ತಾರ ಅಂತಂದ್ರ 3150 ಅವ್ರ ಫ್ಯಾಕ್ಟ್ರಿ ಒಂದೇತಿ. ಆದ್ರ ಅಲ್ಲಿ ಕಿಸಾನ್ ಏನಪ್ಪ ಅಂದ್ರ 3750 ನಾವು ಬೀಳಾಕತ್ತಾರ. ಅವ್ರ 3400 ಅಂದ್ರೆ ಹೊಂದಾರ ಅಲ್ಲಿ ಫ್ಯಾಕ್ಟ್ರಿ. ಅವ್ರ हम भीख नहीं मांग रहे हैं. ಅವ್ರೇನ್ ಭಿಕ್ಷಾ ಬೇಕಿಲ್ಲ, हम अपना अधिकार मांग रहे हैं. ಅವ್ರ ಏನ್ ನಿಮ್ಮ ಹಕ್ಕು ಕೇಳಾಕತ್ತೀವಿ. ನಾವು ಮಹಾರಾಷ್ಟ್ರದಾಗ ನಾವು ಸಕ್ಕರೆ ಕಾರ್ಖಾನೆ ಫ್ಯಾಕ್ಟ್ರಿ ಇದ್ದಲ್ಲಿ ಭಿಕ್ಷಾ ಬೇಡತಿಲ್ಲ ಅಂತಾರ ಅವರು. इसीलिए जब तक हमारी मांगे पूरी नहीं होती एक भी शुगर फैक्ट्री हम नहीं चालू करने देंगे. हाँ, इतना विश्वास हमारे हम पे है. ಏನ್ ಹೇಳಾಕತ್ತಾರ ಅಂದ್ರ ಈ 3700 ಹೊಂದಿಲ್ಲ ಅಂದ್ರ ನಾವು ಯಾವ ಫ್ಯಾಕ್ಟ್ರಿನೂ ಚಾಲೂ ಮಾಡಿಕೊಡಂಗಿಲ್ಲ ಅಂತ ಹೇಳ್ತಾರ.
न्यूर भी थाम नहीं दिल रहे। और इसलिए आज मार्केट में आपने चीनी का रेट देखा होगा, 4,000 रुपए क्विंटल शुगर फैक्ट्री चीनी बेच रही है। आपको पता है ಇವತ್ತೇನ್ ಹೇಳ್ತಾರಂದ್ರೆ ಸಕ್ರಿ ರೇಟ್ ಐತಲ್ಲ ಇದು ಇಟ್ ರೇಟ್ ಮಾಡ್ಯಾರ 4,000 रुपए क्विंटल, 4,000 ರೂಪಾಯಿ ಕ್ವಿಂಟಲ್ ನಿಮ್ ಸಕ್ರಿ ಮಾಡ್ಯಾರ. ಮತ್ ನಮಗೆ ಯಾಕೆ ಕೊಡಂಗಿಲ್ಲ ಅಂತ ಕೇಳ್ತಾರ ಅವ್ರು. 1 टन गन्ने में 125 किलो चीनी बनती है। कितने वो नहीं गए। और तो सुरेश राव यहाँ की तरफ पड़ती है, एक मेरे साथ एक आया है, वो करेंगे। और राज करो हमारे आता मी मराठी बोलतो अजून चालू आहे ना, चालेल चालेल नाही ಹೇಳ್ತೀನಿ ಅಪ್ರಿ. हमारे सुरेश चौगले शिवगुप्पी के हैं, वो मराठी भी अच्छी जानते हैं और कन्नड़ भी अच्छी जानते हैं, वो करेंगे। सुरेश चौगले 1 टन ऊसापासून 125 किलो साखर तयार होते। 1 ಟನ್ ಕಬ್ಬಿನೊಳಗ 125 ಕಿಲೋ ಸಕ್ಕರೆ ತಯಾರಾಗ್ತದ. आणि 1 टनापासून 125 किलो साखरेचे पैसे झाले किती? 4,000 आणि 5,000 रुपये झाले. किती? 5,000. 1 ಟನ್ ಕಬ್ಬಿನಿಂದ ತಯಾರಾಗೋ 125 ಕಿಲೋ ಸಕ್ಕರೆದ 40 ರೂಪಾಯಿ ಹಿಡಿದ್ರೆ 5,000 ರೂಪಾಯಿ ಬರೀ ಸಕ್ಕರೆದ ಉತ್ಪನ್ನ ಆಗ್ತದ. सगळे बाकी मोहऱ्याशी प्रेसमर आर्बिट्री आज प्रोसेसिंग चार्ज ಹೋಗ್ತಿದೆ. ಬಾಕಿ ಮೊಲಾಸಿಸ್ ತಯಾರಾಗ್ತದ, ಬಗ್ಯಾಸ್ ತಯಾರಾಗ್ತದ, ಪ್ರೆಸ್ ಮಡ್ ಇರ್ತದ. ಇಲ್ಲಿ ಎಲ್ಲ ಬಿಟ್ಟು ಬರೀ ಸಕ್ಕರೆಯಿಂದ ಅಷ್ಟ 5,000 ರೂಪಾಯಿ ಆಗ್ತಾವ. आणि मग तुमची जी मागणी आहे 4,000 रुपयाची, किती 3.5 किती 3,500 सर, 3,500 रुपयाची, तेवढं जाऊन सुद्धा साखर कारखान्याला 1,000 रुपये शिल्लक राहतात. ನಮ್ಮದು ಏನು ಇವತ್ತು ಈ ಗುರುವಾಪುರ ಕ್ರಾಸ್ನ್ಯಾಗ ಮಾಗಣಿ ಇದೆ. ಇಡೀ ಬೆಳಗಾವಿ ಜಿಲ್ಲೆ ಕಾರ್ಖಾನೆಗಳು ಕಮ್ಮಿತ್ ಕಮ್ಮಿ 3,500 ರೂಪಾಯಿ ಕೊಡ್ಬೇಕಂತ ಹೇಳಿ ಅಷ್ಟು ಕಾರ್ಖಾನೆಗಳು ಕೊಟ್ಟರು ಕೂಡ ಕಾರ್ಖಾನೆಗಳಿಗೆ ಇನ್ನ 1,000 ರೂಪಾಯಿ ಶಿಲ್ಲಕ ಉಳಿತಾವು ಅಂತ ಹೇಳ್ತಾರ. तुम्ही वर्षभर काबाड कष्ट करून सगळा खर्च वजा होता, मला एका टनापाठीमागे 110 रुपयापेक्षा जास्त पैसे शिल्लक राहत नाहीत. ನಾವು ರೈತರು ಇಷ್ಟೆಲ್ಲ ಹಗಲು ರಾತ್ರಿ ದುಡಿದ್ರು ಕೂಡ ನಮ್ಮ ಹಿಶೋಬ ನಾವು ತೆಗೆಯಂಗಿಲ್ಲ. ಆದ್ರೆ ಅವ್ರು ತಕ್ಕೊಂಡು ಬಂದಿದಾರ. 1 ಟನ್ ಕಬ್ಬಿನಿಂದ 100ರಿಂದ 150 ರೂಪಾಯಿ ಅಷ್ಟೇ ಉಳಿತಾವ. ಹಿಶೋಬ ಯಾರಿಗೆ ಗೊತ್ತೈತೇನಿಲ್ಲ. 3,000 ರೂಪಾಯಿ ಕೊಟ್ಟರು 100 ರೂಪಾಯಿ ಉಳಿತಾವ ನಮಗೆ. आणि 1 तासामध्ये ऊस तोडणाऱ्या मजुराला मात्र 439 रुपये मिळतात. 1 ಗಂಟೆಯಲ್ಲಿ ಕಬ್ಬ ಕಡಿಯುವ ಗವಾಳಿಯರಿಗೆ ಹೋದ ವರ್ಷದಿಂದ 440 ರೂಪಾಯಿ ತರಿಸಿಕೊಟ್ಟಿದ್ದಾರೆ 1 ತಾಸಿಗೆ. 1 तासामध्ये तोडतात ते. ಮತ್ತು 1 ವರ್ಷ ತನಕ ಕಬ್ಬ ಬೆಳೆಸಿ ನಮಗ 1 ಟನ್ ಇಂದ ಬರೀ 100ರಿಂದ 150 ರೂಪಾಯಿ ಉಳಿತಾವ. आणि कारखान्याला 1,000 रुपये राहतात आणि सरकारला 1,200 रुपये मिळतात टॅक्सचे. ಕಾರ್ಖಾನೆಯವರಿಗೆ 3,500 ರೂಪಾಯಿ ನಮಗ್ ಕೊಟ್ಟರು 1,000 ರೂಪಾಯಿ ಉಳಿತಾವು. ಮತ್ತು 1,200 ರೂಪಾಯಿ ಬರೀ ಡೈರೆಕ್ಟ್ ಟ್ಯಾಕ್ಸ್ ನಮ್ಮ 1 ಟನ್ ಹಿಂದಿಂದ ಸರ್ಕಾರಕ್ಕೆ ಹೋಗುತ್ತದ. मग ज्या शेतकऱ्यामुळे एवढा ऊस तयार झाला, एवढा पैसा तयार झाला, तो शेतकरी उपाशी का, हा प्रश्न विचारायला मी या ठिकाणी आलेलो आहे. ನಾವು ಇವತ್ತಿಲ್ಲಿ ಇದ್ದದ್ದು ಇಷ್ಟೆಲ್ಲ ಇದ್ರೂ ಕೂಡ ಕಾರ್ಖಾನೆಯವ್ರಿಗೆ 1,000 ಉಳಿತು, 1,200 ರೂಪಾಯಿ ಸರ್ಕಾರಕ್ಕೆ ಹೋಯ್ತು. ಇಷ್ಟೆಲ್ಲ ಜನರು ಹೊಟ್ಟಿ ತುಂಬಿದ ನಂತರ ರೈತ ಯಾಕೆ ಉಪವಾಸ ಇರಬೇಕು ಅಂತೇಳಿ ಪ್ರಶ್ನೆ ಕೇಳಕ್ಕೆ ಇವತ್ತು ಬಂದಿದ್ದಾರೆ ಅವರು. आणि म्हणून माझी तुम्हाला विनंती आहे, या कारखानदारांना तुमच्या समोर गुडघे टेकायला लावतो, तुम्ही चिंता करू नका. ಅವ್ರಿಗೆ ಖಾತ್ರಿ ಇದೆ, ನಮಗೆ ಖಾತ್ರಿ ಇದೆ ಅಂತ ಹೇಳ್ತಾರೆ. ನೀವು ಒಂದ್ ಸ್ವಲ್ಪ ಹಿಂಗ ಒಗ್ಗಟ್ಟಾಗಿ ಉಳಿದ್ರ ಈ ಕಾರ್ಖಾನೆಯವರು ನಿಮ್ಮ ಮುಂದೆ ಮೊಳಕಾಲು ಊರಂಗ ಮಾಡುತ್ತೇನೆ ಅಂತ ಹೇಳ್ತಾರೆ.
कारखाना चालू करणं ही त्यांची गरज आहे, तुमची नाही. ಕಾರ್ಖಾನೆ ಶುರು ಮಾಡುವ ಮತ್ತೆ ಬಿಡೋಲ್ಲ 100 ಕೋಟಿ ರೂಪಾಯಿ ಹಾಕಿದವ್ರು ಅವ್ರ ಗರಜ್ ಐತಿ, ನಮ್ಮದ ಗರಜ್ ಇಲ್ಲ. ಇನ್ನೊಂದು ತಿಂಗಳು ನಾವು ಬೇಕಾದ್ರೆ ನೀರು ಉಣಿಸಬಹುದು. ಅವ್ರ ಕಾರ್ಖಾನೆ ಬಂದ್ इटಕೊಂಡು ಕೊಡ್ರಕ್ ಆಗಂಗಿಲ್ಲ. आणि म्हणून तुम्ही ठाम राहिला तर ते साखर कारखानदार तुमच्या मागण्या मान्य करतील. तुम्ही फक्त खंबीर राहा हे सांगायला आलेलं आहे. ಅದ್ರ ಸಲುವಾಗಿ ನಾವು ರೈತರು ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಂಡಿದ್ದೀವಪ್ಪ ಅಂದ್ರೆ ಇಷ್ಟು ದಿವಸ ಉಪವಾಸ ಮಾಡ್ಕೊಂಡಿದ್ದೀವಿ, ಇನ್ನು ಒಂದು ಹೊತ್ತು ಊಟ ಮಾಡಿ ಕುಂತ್ರು ಇನ್ನೊಂದು ಥೋಡೆ ದಿವಸ ತಾಳಿದೀವಿ ಅಂದ್ರೆ ಕಾರ್ಖಾನೆಯವರು ನಮ್ಮ ಹತ್ರನೇ ಬರ್ತಾರು. ಅದರ ಸಲುವಾಗಿ ಅದನ್ನೇ ಹೇಳೋ ಸಲುವಾಗಿ ಬಂದಿದ್ದೀವಿ ಅಂತ ಹೇಳ್ತಾರ. तुमच्या ऊसाची चिंता करू नका. कमीत कमी 3,500 रुपये टनानं तुमचा सगळा ऊस महाराष्ट्रात न्यायला मी तयार आहे. ನೀವು ಕಬ್ಬಿನ ಚಿಂತೆ ಮಾಡಬೇಡ್ರಿ. ನೀವು 3,500 ಇಲ್ಲಿ ಯಾರು ಒಯ್ಲಿಲ್ರ, ನಿಮ್ಮ ಎಲ್ಲಾ ಕಬ್ಬು 3,500 ರೂಪಾಯಿ ಕೊಟ್ಟು ಮಹಾರಾಷ್ಟ್ರಕ್ಕೆ ಒಯ್ಯೋ ಜವಾಬ್ದಾರಿ ನಮ್ಮ. ನೀವು ಚಿಂತೆ ಮಾಡಬೇಡ್ರಿ. ನೀವು खंबीर ನಿಂದ್ರಿ, ಹೀಗೆ ಇಡ್ರಿ ಕುಂಡ್ರಿ. ಇವರ ಸಾಖರ್ ಕಾರ್ಖಾನದಾರ್ ನಿಮ್मुळे ಯಶಸ್ವಿ ನೀವು ಆಗ್ತೀರಿ. ರೈತರು ಗಂಭೀರವಾಗಿ ಹಿಂಗೆ ಕುಂತ್ರೆ ಚಿನ್ನಪ್ಪ ಪೂಜಾರಿ ಅವರಾಗ್ಲಿ, ಗುರೂಜಿ ಅವರಾಗ್ಲಿ, ಅವರೆಲ್ಲ ಸಹಕಾರಿಗಳು, ಎಲ್ಲ ತಾಲೂಕಾಧ್ಯಕ್ಷರು, ಎಲ್ಲ ನೀವು ರೈತ ಬಾಂಧವರು ಗಟ್ಟಿಯಾಗಿ ಕುಂತ್ರಂದ್ರ ಕಾರ್ಖಾನೆಯವರು ನಮ್ಮ ಮಗನಿ ಮಾನ್ಯ ಮಾಡೇ ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ ಅವರು. ಇದೆಲ್ಲ ಪೋಕಳಾಗಿ ಸುಮ್ಮನೆ ರಾಜು ಶೆಟ್ಟಿ ಅವ್ರು ಹೇಳ್ತಾ ಇಲ್ಲ. ಅವರು ತಲೆ ಹೊಡ್ಕೊಂಡವ್ರು, ಕಾರ್ಖಾನೆಯವರು ತಲೆ ಹೊಡೆದ್ರು, ಹಾಸ್ಪಿಟಲ್ನಾಗ ಬೇಸುದ್ದಿ ಬಿದ್ರು, ಎಷ್ಟೋ ಹೈವೇ ಮ್ಯಾಗ ಮಕ್ಕೊಂಡ್ರು. ಇಂಥ ಹೋರಾಟ ಮಾಡಿ 25 ವರ್ಷ ಆಯ್ತು ಕಂಟಿನ್ಯೂ ಆಗಿ ಎಷ್ಟೊಂದು ಜನ ಕೂಡಿಸೋಷ್ಟು ಕೆಪಾಸಿಟಿ ಇರೋ ರಾಜು ಶೆಟ್ಟಿ ಅವರು ಬಂದು ನಮ್ಮ ಮಧ್ಯೆಯಲ್ಲಿ ಹೇಳ್ತಾ ಇದ್ದಾರಂದ್ರ ಈ ಗುರ್ಲಾಪುರ ಕ್ರಾಸ್ದು ಒಂದೇನೋ ಮಹಿಮೆ ತಯಾರಾಗಿದೆ. ಚಿನ್ನಪ್ಪ ಪೂಜಾರಿ ಅವರು आणि म्हणून माझी तुम्हाला विनंती आहे, तुम्ही घट्ट राहा. आणि या ठिकाणी जिल्हाधिकारी आलेले आहेत, पोलीस अधिकारी आलेले आहेत. त्यांना मला इशारा द्यायचा आहे, जर या कारखानदारांचं ऐकून या कारखानदारांच्या तक्रारीला बळी पडून तुम्ही जर माझ्या शेतकऱ्यांना त्रास द्याल तर संपूर्ण देशातल्या शेतकऱ्यांना इथं आणून तो या कारखानदारांच्या उरावर बसवल्याशिवाय सोडणार नाही. ಅವ್ರು ಹೇಳ್ತಾರೆ, ಇಲ್ಲಿ ಯಾರಾದ್ರೂ ರೈತರು ತಮ್ಮ ರಾಷ್ಟ್ರ ಬೇಡಿಕೆ ಬೇಡ್ತಾ ಇದ್ದಾರೆ, ಅವ್ರು ಬೆಳೆದ ಬೆಳೆಗೆ ಬೇಡಿಕೆ ಬೇಡ್ತಾ ಇದ್ದಾರೆ, ಅದನ್ನೆಲ್ಲಾದ್ರೂ ಹತ್ತಿಕ್ಕುವ ದಬಾವ ತಂತ್ರದಿಂದ ಏನಾದ್ರೂ ಹತ್ತಿಕ್ಕುವ ಪ್ರಯತ್ನ ಆದ್ರೆ ಇಡೀ ದೇಶ, ಮಹಾರಾಷ್ಟ್ರ ಕರ್ನಾಟಕ ಅಲ್ಲ, ಇಡೀ ದೇಶದ ರೈತರನ್ನ ತಂದು ಇಲ್ಲಿ ಗುರ್ಲಾಪುರ ಕ್ರಾಸ್ದಾಗ ಕುಣಿಸ್ತಾರೆ ಅಂತ ಇದ್ದಾರೆ. ಧನ್ಯವಾದ. ಧನ್ಯವಾದ. ರಾಜು ಶೆಟ್ಟಿ ಸಾಹೇಬರಿಗೆ ವಿಶೇಷವಾದ ಧನ್ಯವಾದ. ಸರ್ ಕೂಡು ಜೋರಾಗಿ ಚಪ್ಪಳೆ ಬರಪ್ಪ ಅಮ್ಮ. ಈಗಾಗಲೇ ಈಗ ಕಾಸ್ಟ್ ಮಹಾರಾಷ್ಟ್ರದಾಗ ಏನವ್ರ ರೇಟ್ ಕೇಳತ್ತಾರೋ 3,750 ರೂಪಾಯಿ ಏನು ಕೇಳತ್ತಾರೋ, ನಾವು 3,500 ರೂಪಾಯಿ ಕೇಳತ್ತು. ಇದು ಇನ್ನ 200 ರೂಪಾಯಿ ಡಿಫರೆನ್ಸ್ ಐತಿ ಅನ್ನುವಂಥದ್ದು ಕೂಡ ತಮಗೆಲ್ಲ ಮನವರಿಕೆ ಮಾಡಿಕೊಟ್ಟಾರ. ಆದ್ರೂ ಕೂಡ ನಾವು 5-7 ವರ್ಷ ಆಯ್ತು ಬರೀ 3,000 ರೂಪಾಯಿ ರೊಕ್ಕ ಅಡ್ಡ ತಗೋತು. ಹೌದಿಲ್ಲ? ಮತ್ತೆ 10 ರೂಪಾಯಿ ಕೂಡ ಹೆಚ್ಚು ತಗೊಂಡಿಲ್ಲ, ತಗೊಂಡ್ರಿ ಅವ್ರ ಕಾರ್ಖಾನೆಯವ್ರು ಕೊಡಲಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಅವರು ಬಂದರು. ಜಿಲ್ಲಾಧಿಕಾರಿ ಅವರಲ್ಲಿ ಅವರೆಲ್ಲ ಕೂಡ ನಾವೀಗಾಗಲೇ ಏನು ಗುರ್ಲಾಪುರದಾಗ 4 ದಿನದಿಂದ ಹೋರಾಟ ಐತಿ. ಒಂದು ತಿಂಗಳಾಯ್ತು ಹೋರಾಟ ಪ್ರಾರಂಭ. ಒಂದು ತಿಂಗಳಾಯ್ತಲ್ರಿ? ತಿಂಗಳಾಯ್ತು. ಕಾರ್ಖಾನೆಯವರ ಈ ಸಲ ಅವರು ಕೂಡ ಆಟಕ್ಕೆ ಬಂದಿಲ್ಲ. ಕಾರ್ಖಾನೆಯವ್ರು ನಮ್ಮ ಪಿಕ್ಸಪ್ಸಕ್ ಹೋದ್ರು. ನಾವು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳನ್ನ ಇವತ್ತು ಬಂದಿಟ್ಟಿರಲಿಲ್ಲ. ಮತ್ತೆ
ಯಾಕಂದ್ರೆ ಬೆಲೆ ನಿಗದಿಯಾಗಿ ಕಾರ್ಖಾನೆ ಚಾಲು ಮಾಡ್ಬೇಕಂತೆ ಹೋರಾಟ ಇವತ್ತು ಗುರ್ಲಾಪುರದಾಗ ಸ್ಟಾರ್ಟ್ ಆಗೈತಿ. ಅವ್ರು ಗೌರ್ಮೆಂಟ್ ಆರ್ಡರ್ ಮಾಡ್ಕೊಂಡ್ ಬಂದಿರ. ಎಷ್ಟು ತಾರೀಕ? ದಾರಿ ಬಿಡ್ರಿ, ಗುರುಗಳು ಬರತ್ತಾರ, ದಾರಿ ಬಿಡ್ರಿ. 11,000 ಗುರುಗಳು ಬರತ್ತಾರ. ದೇವ್ರ ಚಿಮ್ಮನ ಹಜಾರಿಗೆ ಅಲ್ಲಿ ಜಾಗ ಬಿಡ್ರಿ, ಅವ್ರ ಕುರ್ಚಿಯನ್ನು ಕೂಡ ಅವಕಾಶ ಕೊಡ್ರಿ. ಅವ್ರಿಗೂ ಕೂಡ ಜೋರಾಗಿ ಒಂದು ಚಪ್ಪಾಳೆ ಬಾರಿಸ್ರಿ. ಹಜಾರಿಗೆ ಜಾಗ ಬಿಡ್ರಿ ಹುಡುಗರ. ಈಗ ಕೇಳ್ರಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈ ಸಲ ಎಲ್ಲ ನನ್ನ ಕಬ್ಬು ಬೆಳೆಗಾರ ದೇವತೆಗಳೆಲ್ಲ ಒಕ್ಕಟ್ಟಾಗಿರೆ. ಹೌದಲ್ರಿ? ಒಕ್ಕಟ್ಟಾಗಿರತ್ತೆ. ನಾ ಈ ಸಲ ಕಬ್ಬಿನ ಬೆಲೆಯನ್ನ ಕೇಳಲಿಕ್ಕೆ ಶಕ್ತಿ ಅಲ್ಲಿ ತಮ್ಮ ಒಂದು ಸುವರ್ಣ ಪ್ರಯೋಗ ಬರಾಕತ್ತಾರೆ. ಸ್ವಲ್ಪ ದಾರಿ ಬಿಡ್ರಲ್ಲ, ಅದನ್ನೇ ಹೇಳ್ಸ್ಕೊಂತೀರಿ ಸಣ್ಣ ಹುಡುಗರಂಗ. ಅಲ್ಲಿ ಕುರ್ಚಿಗಳು ಕಾಯ್ಕೊಡ್ರಿ. ಸ್ವಲ್ಪ ಈ ಸಂಘಟನೆ ಹಿಂಗ ಮಾಡುತ್ತಾ ಸ್ವಲ್ಪ ದಾರಿ ಬಿಟ್ಕೊಡ್ಬೇಕು ಎಲ್ಲರೂ. ಬಿಡಿ ಆ ಪೊಲೀಸ್ ಅಧಿಕಾರಿಗಳು ದಾರಿ ಬಿಡ್ರಿ. ಸರಿ ರೀ, ಮುಂದಿನ ಕುರ್ಚಿ ತಲೆ ಮಾಡಿ ಕೊಡಿ. ತಮ್ಮ ಈ ಕಡೆ ಬರಿ ಬಾಪುಗೌಡ್ರೆ, ಗೌಡ್ರಿ ಇದಿತ್ತಾನ ವಕೀಲ್ರ ಗೌಡ್ರೆ ಸ್ವಲ್ಪ ಹೇಳ್ರಿ. ನೀವು ವಕೀಲ್ರ ಸ್ವಲ್ಪ ಹೇಳ್ರಿ. ಹಂದಿಗೊಂದು ಗ್ರಾಮದಿಂದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಬಂದಾರ. ಚಿಮ್ಮಡದಿಂದ ಪರಮ ಪೂಜೆಗಳು ಬಂದಾರ. ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವರು ಸ್ವಾಗತ ಮಾಡ್ತೇವೆ. ಅಧ್ಯಕ್ಷರು ಮಾತಾಡ್ರಿ. ಪೂಜೆಗೆ ಸ್ವಾಗತ ಮಾಡ್ಕೊಂತ ಕಾರ್ಖಾನೆಗಳು ಜಿಲ್ಲೆಯೆಲ್ಲ ಬಂದಿದ್ದೀವಿ. ಈಗ ಕಬ್ಬಿಣ ಬೆಲೆನೂ ನಿಗದಿ ಆಗ್ಬೇಕಾಗೈತಿ, ಕಾರ್ಖಾನೆ ಕೂಡ ಚಾಲು ಆಗ್ಬೇಕಾಗಿತ್ತು ಮಾಡವು. ಕಬ್ಬ ನಮ್ಮಲ್ಲಿ ಬೆಳೆ ನಿಂತೈತಿ. ಈಗ ಯಾಕಂದ್ರೆ ಇಬ್ಬರಿಗೆ ನಮ್ಮ ಕಾರ್ಖಾನೆಗಳು ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ ಅವರ ಕಾರ್ಖಾನೆ ಅವರ ಏನು ಯಾಕೆ ಮಾತಾಡ್ತೀರಿ? ನೀವು ಕೊಡ್ಲ, ನೀವೇ ಕೇಳ್ತೀರಿ ಅವ್ರಿಗೆ. ಅವ್ರು ನಿಂತಾರ ಎಲ್ಲಿ ನಿಂತೀರಿ ಅಲ್ಲೇ ಶಾಂತ ನಿಂದ್ರಿ, ಏನು ಗದ್ದಲಾಗಂಗಿಲ್ಲ. ಈಗ ಕೇಳಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಇವತ್ತು ಏನು ಗುರ್ಲಾಪುರದಾಗ ಸೇರಿ ಸುಮಾರು 4 ದಿನದಿಂದ ಅಹೋರಾತ್ರಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತೆಲ್ಲ ನಾವು ಕಬ್ಬು ಬೆಳೆಗಾರ ಸೇರಿ ನಮಗೆ 3,500 ರೂಪಾಯಿ ಕೊಡ್ಲೇಬೇಕಂತೇಳಿ ನಾವು ತಿಂಗಳಿಂದ ಹೋರಾಟನ ಪ್ರಾರಂಭ ಮಾಡಿದ್ವು. ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯೊಳಗ ಬೆಳಗಾವದಾಗ ಸಭೆ ಆಯ್ತು. ಅಲ್ಲಿಂದ ಕಾರ್ಖಾನೆಯವರಲ್ಲಿ ಒಪ್ಪಲಿಲ್ಲ. ಆ ಎಮ್ಡಿಗೊಂದು ಬಾಗಿಲ ಹಾಕಿದ್ರು. ಆಮೇಲೆ DC ಅವರು ಬೆಂಗಳೂರಿಗೆ ಕಮಿಷನರ್ ಆಫೀಸ್ಗೆ ಸೆಟ್ ಮಾಡಿಕೊಟ್ರು. ಅಲ್ಲಿ ಹೋಗಿ ಮೀಟಿಂಗ್ ಮಾಡಿ ಬರ್ಬೋದು. ಮರುದಿವಸ ಕಾರ್ಖಾನೆಯವರ ರಾಜ್ಯಪಾಲ ಗೌರ್ಮೆಂಟ್ ಆರ್ಡರ್ ತಂದು 20 ತಾರೀಕ ಕಾರ್ಖಾನೆ ಚಾಲು ಅಂದ್ರು. ನನ್ನ ರೈತ ಡಿಲಿವರಿ ಯಾವಾಗ ರೆಡಿ ಆದ್ರೆ ಕಾರ್ಖಾನೆಗಳನ್ನೆಲ್ಲ ಜಿಲ್ಲಾ ಉಸ್ತುವಾರಿ ಅವರು ಹಿಡ್ಕೊಂಡು ಎಲ್ಲ ಕಾರ್ಖಾನೆಯನ್ನು ಬಂದ್ ಮಾಡಿದ್ರು. ಕಾರ್ಖಾನೆ ಅವರು ಕೊಟ್ಟು ಬಂದ್ ಅದಾರ. ಇವತ್ತು ಅಂದಾರಲ್ಲ ಪ್ರಭಾಕರ್ ಕೋರೆ ಸಾಹೇಬರು ಸ್ವಲ್ಪ ಜಿಗಿದಾಡೋದ್ರಿಂದ ಮಾನ್ಯ ಹೋಗಿ ಬಂದ್ ಐತಿ. ನಮ್ಮೆಲ್ಲ ಹುಡುಗರು ಹೋಗಿ ತಾಕೀತ್ ಮಾಡಿ ಎಮ್ಡಿಗೆ ತಪ್ಪಾಗಿತ್ತು, ನೀವು ಯಾವಾಗ ಬಿಲ್ ಫಿಕ್ಸ್ ಆಗತ್ತ ಚಾಲು ಆಗೋದಕ್ಕೆ ಬರ್ಸ್ಕೊಂಡ್ ಬರ್ತಕ್ಕಂಥ ಕೆಲಸ ಆಗೈತಿ. ಅದೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರಯತ್ನ. ಈಗ ಇಲ್ಲಿವರೆಗೆ ನಾವು 4 ದಿವಸ ಅದು ಕೂತಿದ್ವು. ಏನೇನು ಬೆಳವಣಿಗೆ ಆಗೈತೆ ಅನ್ನೋದು ಬೇಕಾಗಿತ್ತು ನಮಗೆ. ಹೌದಲ್ಲ? ಬೇಕು ಬೇಡ? ಏನ್ 3,000 ರೂಪಾಯಿ ಏನು ಅವ್ರು ಹಠ ಹಿಡಿತಾರೋ, ಏನ್ ನಾವು 3,500 ಬಂದು ಜಿಲ್ಲಾಧಿಕಾರಿ ಅವರ 3,500 ರೂಪಾಯಿ ಕೊಡಿಸ್ತಾರೋ, ಏನ್ ಅನ್ನೋದು ಬೇಕಲ್ಲ? ಹೌದಲ್ಲ? ಆ ವಿಚಾರನ ತಗೋಬೇಕಾಗಿತ್ತು. ಮತ್ತೆ ಇನ್ನೊಂದು ನಮ್ಮದ ಕಬ್ಬಿನ ಜೊತೆ ಇದು ಬೇಡಿಕೆ ಇತ್ತು. ಏನಪ್ಪಾ ಅಂತಂದ್ರ ಈ ಕಾರ್ಖಾನೆಯವ್ರು ಏನೋ ಡಿಜಿಟಲ್ ಕಾಟ ಕುಣಿಸ್ಯಾರು. ತಡ್ರಿ, ಚೋಜ್ ಬಿದ್ರೆ ಸಪ್ಲ ಆಗ್ಬೇಕನ್ನತನ. ಚೋಜ್ ಬಿದ್ರೆ ಸಪ್ಲ ಆಗ್ಬೇಕ. ಪದೇ ಪದೇ ಹೇಳಿದಾರ. ಮೊದಲ ಮೈಕ್ ಕಾಡತ್ತಾವ. ಈಗ ಕಬ್ಬಿನ ಬೆಲೆ ನಿಗದಿ 3,500 ರೂಪಾಯಿನ ಕೊಡ್ಲೇಬೇಕಂತ ಹೋರಾಟ ಮಾಡದ್ರು. ಜಿಲ್ಲಾಧಿಕಾರಿ ಅವರ ವಿಷಯ ಏನ್ ತಂದಾರ ಅದನ್ನು ಗಂಭೀರವಾಗಿ ಮನವರಿಕೆ ಮಾಡ್ತಾರ. ತೂಕುದು ಕೂಡ ಕಾಟಾದೇನು ಮಿಸ್ಟೇಕ್ ಇತ್ತು. ಕಾಟಾದಾಗ ಡಿಜಿಟಲ್ ಕಾಟ ಮಾಡಕ ಸರ್ಕಾರ ಆದೇಶ ಮಾಡಿತ್ತು. ಅದ್ರ ಪ್ರಕಾರ ಡಿಜಿಟಲ್ ಕಾಟ ಮಾಡ್ರಿ. ಡಿಜಿಟಲ್ ಕಾಟ ಮಾಡಿದ ನಂತರ ಏನಾಯ್ತು, ಅದೊಂದು ಕಂಪ್ಯೂಟರ್ ಅನ್ನುವಂಥದ್ದು ಕುಣಿಸಿ ಅದರೊಳಗೆ ಮೋಸ ಮಾಡಿ ಡಿಸ್ಪ್ಲೇ ಕೊಟ್ಟು 1 ಟನ್ ಕಾಟ ಹೊಡಿತಾರ ಅನ್ನುವಂತ ಮೋಸನ್ನ ಇವತ್ತು ರೈತ ಸಂಘದವರು ನಾವೆಲ್ಲ ಕಂಡು ಹಿಡಿದು ಮನ್ ಜಿಲ್ಲಾಧಿಕಾರಿ ಅವರಿಗೆ ಇದನ್ನೆಲ್ಲ ಒತ್ತಾಯ ಮಾಡಿ ಯಾವ ರೊಕ್ಕ ಅವ್ರು ಒಂದು ಕಂಪ್ಯೂಟರ್ಗೆ ಹೋಗತ್ತಿ, ಒಂದು ಪ್ರಿಂಟರ್ಗೆ ಹೋಗತ್ತಿ.
ಇಲ್ಲ ಅಂದ್ರ ಇದೇನ ಡಿಜಿಟಲ್ ಕಾಟದಿಂದ ಇಂಡಿಕೇಟರ್ ಡೈರೆಕ್ಟ್ ಡಿಸ್ಪ್ಲೇ ಹೋಗ್ಬೇಕ ಅಂದ್ರ ಡೈರೆಕ್ಟ್ ವೈರ್ ಇಲ್ಲೇನು ತೂಕಕ್ಕೆ ಡಿಜಿಟಲ್ದಾಗ ಅದು ಡೈರೆಕ್ಟ್ ಮ್ಯಾಲ ಡಿಸ್ಪ್ಲೇ ಮೇಲೆ ಬೀಳ್ಬೇಕ. ಅವ್ರ ಏನ್ ಮಾಡ್ಯಾರಪ್ಪ ಅಂದ್ರ ಒಂದು ಕಂಪ್ಯೂಟರ್ ಜೋಡಿಸ್ಯಾರ ಅದಕ್ಕೆ. ಆ ಕಂಪ್ಯೂಟರ್ದಾಗ ಒಂದು ಸಾಫ್ಟ್ವೇರ್ ರೆಡಿ ಮಾಡಿ ಇಲ್ಲಿ 10 ಟನ್ ಬರ್ತಪ್ಪ ಅಂದ್ರ ಅಲ್ಲಿ 1 ಟನ್ ಕಟ್ ಮಾಡಿ ಈ ವೈರ್ ಹೋಗಿ 9 ತೋರಿಸ್ತೈತಿ. ಅದಕ್ಕಾಗಿ ಅದು ನಾವು ಕಂಡು ಹಿಡಿದು ಒಂದು ಕಾರ್ಖಾನೆ ಹೋಗಿ ಅದಕ್ಕಾಗಿ ಮೊನ್ನೆ ಜಿಲ್ಲಾಧಿಕಾರಿ ಅವರಿಗೆ ಒತ್ತಾಯವನ್ನು ಮಾಡಿದೀವಿ. ಎಲ್ಲಾ ಕಾರ್ಖಾನೆಗಳ ಕಂಪ್ಯೂಟರ್ ವೈರ್ ಅನ್ನು ಸೀಸ್ ಮಾಡಿ ಅದನ್ನ ನಿಮ್ಮ ಆನ್ಲೈನ್ ದಾಗ ಡಿಸ್ಪ್ಲೇ ಇರಬೇಕು. ಎಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಒಳಗ ಎಲ್ಲಾ ಕಾರ್ಖಾನೆಗಳು ನಮ್ಮಲ್ಲಿ ಏನು 30 ಜಿಲ್ಲೆ 30 ಇರ್ಬೋದು, ಬಾಗಲಕೋಟೆ ಇರ್ಬೋದು, ಇವತ್ತು ಬಿಜಾಪುರ ಇರ್ಲಿ, ನಮ್ಮ ಜಿಲ್ಲೆಗಳ ಕಾರ್ಖಾನೆಗಳಿದಾವು. ಎಲ್ಲಾ ಕಾರ್ಖಾನೆಗಳ ಡಿಜಿಟಲ್ ಕಾಟಾದ ಒಂದು ಆನ್ಲೈನ್ ಅನ್ನ DC ಆಫೀಸ್ದಾಗ ಮಾಡ್ರಿ ಅಂತೇಳಿ ಅವತ್ತು ಅವ್ರಿಗೆ ನಾವೆಲ್ಲ ಕೂಡ ರೈತ ಸಂಘದವ್ರ ಹೋರಾಟ ಒತ್ತಾಯ ಮಾಡಿದೀವಿ. ಯಾಕಂದ್ರೆ ಡಿಜಿಟಲ್ ಇತ್ತಂದ್ರೆ ತೂಕ ಏನಾಗತ್ತೆ DC ಆಫೀಸ್ದಾಗ ಇರ್ತೈತೆ ಸುಭಾಷ್. ಅದಕ್ಕಾಗಿ ಅವ್ರಿಗೆ ಅದನ್ನ ಒತ್ತಾಯ ಮಾಡಿದೀವಿ. ಅದು ಕೂಡ ಮತ್ತೆ ರಿಕವರಿ ಒಳಗೆ ನಿರಂತರ ಮೋಸ ಆಗತ್ತದ ನಮಗ. ಮೊದಲ ಅವ್ರ 10 ವರ್ಷದಿಂದ 13 ಅದ್ರ ಪ್ರಕಾರ ರಿಕವರಿ ತೋರ್ಸಾರಲ್ರಿ. ಅಡಸಾಲಿ ಕಬ್ಬು ಇದ್ದು ಸುಮಾರು ಕಬ್ಬು ಕಾರ್ಖಾನೆ ಅವರ ಇಲ್ಪ ಅದು ರಿಕವರಿ ಬರಾಕ್ತಾ ಇರಲಿಲ್ಲ. ಉತ್ತಮ ಕಬ್ಬು ಬೇಡ್ರಿ ಅಂತ ಇವತ್ತು ಕಬ್ಬು ಕೊಟ್ರು. ಇವತ್ತ 10, 11 ಇದ್ರ ದಾಟವಾರ ಅವ್ರ ಮೋಸ ಮಾಡೋದು ಬಿಡವಾರ. ಯಾಕಂದ್ರೆ ಕಾರ್ಖಾನೆ ಒಳಗ ಜಿಲ್ಲಾಧಿಕಾರಿ ಅವ್ರಿಗೆ ವಿನಂತಿ ಮಾಡ್ತಾರೆ. ಮಹಾರಾಷ್ಟ್ರದಾಗ ಕಮಿಷನರ್ ಇಲಾಖೆಯಾಗ 100 ಮಂದಿ ಇದಾರ. ಹೋಗಿ ಯಾರು ಚೆಕ್ ಮಾಡಿ ರಿಕವರಿ ಏನು ಮುಖ್ಯ ಹೇಳಕ್ ಸಾಧ್ಯ. ನಮ್ಮ ರಾಜ್ಯದಾಗ ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು 50 ಸಲ ಹಿಡಿದು ಪುಣ್ಯಾತ್ಮಗ ಬರೀ 5 ಮಂದಿನ ನಿಮಿತ್ತಿಗೆ ಈ ಶುಗರ್ ಲಾಬಿಗೆ ಮಾಡದ ನಿಮಿತ್ತಿಗೆ ಬರೀ 5 ಮಂದಿನ ಇಟ್ಟಾರ. ಒಬ್ಬ ಶುಗರ್ ಕಮಿಷನರ್ ಇಟ್ಟಾರ, 9 ಖಾತೆ ಕೊಟ್ಟಾರ. ಇಲ್ಲಿ ಮಾಡಂಗಿಲ್ಲ, ಅಲ್ಲಿ ಮಾಡಂಗಿಲ್ಲ, ಎಲ್ಲಿ ಮಾಡಂಗಿಲ್ಲ. ಆರಾಮ್ ಬೇರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡುದ. ಈಗ 4 ವರ್ಷ ಗುರ್ಲಾಪುರದಾಗ ಕೂತು ಉಸುರು ಬಿಟ್ಟಿಲ್ಲ. ಇದು ನಮ್ಮ ಕರ್ಮ. ಅದಕ್ಕಾಗಿ ದಯವಿಟ್ಟು ಜಿಲ್ಲಾಧಿಕಾರಿಯವರ ರಿಕವರಿಯಲ್ಲಿ ಏನು ಮೋಸ ಆಗತ್ತೈತಿ ಅದನ್ನ ಸರ್ಕಾರ ಚೆಕ್ ಮಾಡ್ತಕ್ಕಂಥದ್ದು ಆಗ್ಬೇಕು. ಕಾರ್ಖಾನೆಯವರ ರಿಕವರಿ ಚೆಕ್ ಮಾಡುದು. ಕಾರ್ಖಾನೆಯವರ ₹7 ನೈಕಿ ಮೋಸ ಮಾಡ್ತಾರೋ ಮಾಡ್ಕೊಂತ ಇಲ್ಲಿವರೆಗೆ ಬಂದರಲ್ರಿ ಅಟೋಟಿಗೆ ನೀವು FRP ಅನ್ನೋದು. ಅದಕ್ಕಾಗಿ ಇವತ್ತು ನಾವು ಯಾರು ಕೂಡ ಕಬ್ಬು ಬೆಳೆಗಾರರ ಕರ್ನಾಟಕದಾಗ FRP ಅನ್ನು ಒಪ್ಪಿಲ್ಲ. FRP ಅನ್ನ ಹೊರತುಪಡಿಸಿ ಇವತ್ತು ನಾವೆಲ್ಲ ರೇಟ್ ತಗೊಂಡ್ ಬಂದಿರ್ತಕ್ಕಂಥ ಸಂದರ್ಭ ಇಷ್ಟು ವರ್ಷದಾಗ. ಹೌದಲ್ರಿ ಸುರೇಶನ? ಇದೆಲ್ಲ ಹಿಂಗಿರ್ತಕ್ಕಂಥ ಚಟುವಟಿಕೆ ಐತಿ. ಅದಕ್ಕಾಗಿ ಈ FRP ಮೋಸದ ಬೆಲೆ ಇವಾಗ 9.5 ಇದ್ದ 10 ಕೇಂದ್ರ ಸರ್ಕಾರ ಮಾಡಿತ್ತು, 10.25 ಮಾಡಿ ಅಲ್ಲೇ ರಿಕವರಿ 75% ಕೊಂದ. ಆಮೇಲೆ 5 ವರ್ಷ ₹5 ₹70 ಏರ್ಸ್ಕೊತ್ ಬಂದು ಭಿಕ್ಷುಕರಂಗ್ ನಮ್ಮನ ಇಲ್ಲಿ ಹಿಂಗ್ ಈಚೆಗಡೆ ಕಸಬೋದು, ಈಚೆಗಡೆ ಸಣ್ಣ ಹಂಗ ಬಿಡುದು ಮಾಡಿ ಆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಆ ಅಜ್ಜ ಮಾಡಿ. ಹಿಂಗಾಗಿ ಎಲ್ಲ ಕೂಡ ಮೋಸ ಆಗೈತಿ. ಜಿಲ್ಲಾಧಿಕಾರಿ ಅವರಿಗೆ ಇದೆಲ್ಲ ಗಮನಕ್ಕೆ ಇರಲಿ. ಯಾಕಂದ್ರ ತಾವ ಬಹಳಷ್ಟ ಈ ರೈತರ ಪರ ಚಿಂತಕನ ಈ ನಮ್ಮ ಬೆಳಗಾವಿ ಒಳಗೆ ತಾವು ಬಂದ ಮೇಲೆ ನಮ್ಮ ಜೊತೆ ನೀವು ಕೂಡ ದೊಡ್ಡ ಸಹಕಾರ SP ಅವರು ಇರ್ಬೋದು, ತಾವಿರ್ಬೋದು, ನಿರಂತರ ಸಹಕಾರ ಕೊಟ್ಟು ಜಿಲ್ಲೆ ಒಳಗ ಹಲವಾರು ರೈತರ ಸಮಾಜದ ಕೆಲಸಗಳಲ್ಲಿ ತಾವೆಲ್ಲ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಈ ಜಗತ್ತ ಈ ರಾಜ್ಯ ನೋಡೋ ರೀತಿಯೊಳಗ ತಾವೆಲ್ಲ ಸಹಕಾರ ಮಾಡಿದ್ರಿ. ಇವತ್ತು ಕಬ್ಬು ಬೆಳೆಗಾರರಿಗೂ ಕೂಡ ನಮ್ದು ಯಾಕೆ ₹3,500 ಹಠ ಹಿಡಿದಪ್ಪ ಅಂತಂದ್ರ 7-8 ವರ್ಷ ಆದವ್ರು ಒಂದು 5 ಪೈಸಾ ಕೂಡ ಹೆಚ್ಚು ಕೊಟ್ಟಿಲ್ಲ. ಅವ್ರೆಲ್ಲರೂ ವರ್ಷ ₹100 ಹೆಚ್ಚು ಕೊಟ್ಕೊತ ಬಂದಿರಪ್ಪ ಅಂದ್ರ ₹3,700-800 ರೊಕ್ಕ ಹಾಕಿತ್ತ ನಾವ್ಯಾಕೆ ಬೀದಿ ಕುಂತಿದ್ರಪ್ಪ. ಹೌದಲ್ಲ? ಅದಕ್ಕಾಗಿ ಇವತ್ತು ಬೀದಿ ಕುಂತಕ್ಕಂಥದ್ದು ನಮಗೂ ಕೂಡ ಹಠ ಸರ ದಯವಿಟ್ಟು. ಯಾಕಂದ್ರ ನಾವು ಕೂಡ ಬಡ್ಡಿ ಗಂಟ ಇಲ್ಲಿವರೆಗೆ ಮೋಸ ಮಾಡಿರ್ತಕ್ಕಂಥ ಈ ಸಲ ವಸೂಲಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ಗುರ್ಲಾಪುರದೊಳಗೆ ವೇದಿಕೆಯನ್ನು ಹಾಕಿದೀವಿ. ಅದಕ್ಕಾಗಿ ದಯವಿಟ್ಟು ತಾವು ಜಿಲ್ಲಾಧಿಕಾರಿಯವರು ತಾವ ಇಲ್ಲಿವರೆಗೆ ನಾವ ಏನು ₹3,000 ಇತ್ತು ಅದೇನ ಹೆಚ್ಚಾಗಿತ್ತು, ಏನು ₹3,500 ಕೊಡಕ್ ಒಪ್ಪಿಕೊಂಡಾರು ಅನ್ನೋದ ಜಿಲ್ಲಾಧಿಕಾರಿ ಅವರ ತಮಗೆ ಮನವರಿಕೆ ಮಾಡಿ ಹೇಳ್ತಾರ. ನಿಮಗೆ ನೆನಪಿರಲಿ, ಜಿಲ್ಲಾಧಿಕಾರಿ ಕಾರ್ಖಾನೆ ಮಾಲೀಕರು ಅಲ್ಲ. ಕೇಳ್ರಿ, ಅವರ ನಮ್ಮ ಹೋರಾಟ ಮತ್ತು ಕಾರ್ಖಾನೆ ಮಾಲೀಕರ ಮಧ್ಯಸ್ಥಿಕೆ ವಹಿಸಿ ಚರ್ಚೆ ಮಾಡಿ ಯಾಕಂದ್ರೆ ವಿದ್ಯಮಾನಗಳನ್ನ ಅವರಿಗೆಲ್ಲ ತಿಳಿಸಿರ್ತಾರ. ಆ ವಿಷಯನ್ನ ಅವ್ರಿಗೆ ಮನವರಿಕೆ ಮಾಡ್ತಾರ. ಅವ್ರು ಏನ್ ಬೇಕಾದ ಇವತ್ತು ವಿಷಯನ ಹೇಳಿ ಕೇಳೋದಷ್ಟೇ ನಮ್ಮದು. ಹೌದಲ್ಲ? ಕೇಳೋದಷ್ಟೇ. ಯಾಕಂದ್ರೆ ಕಾರ್ಖಾನೆ ಮೋಸ ಮಾಡಿದವ್ರು ಮಾಲಕರ ಮನ್ಯಾಗದಾರ 4 ದಿವಸ ಡಬ್ಬ ಬಿಟ್ಟು ಹೋಗೋತ್ತು ಬೇರೆ ಅಂತ ಯಾವ ಪುಣ್ಯಾತ್ಮ ಕೂಡ ಬಂದಿಲ್ಲ. ಅವ್ರ ಕೈಯಾಗ ಅಧಿಕಾರ ಚುಕ್ಕಾಣಿ ಕೊಟ್ಟದು, ನಮ್ಮನ್ನು ಲೂಟಿ ಮಾಡಿದಾರ, ನಮ್ಮ ಮತದಾನ ಕೊಟ್ಟದು. ಕರೆ ಅವ್ರು ಏನ್ ಮಾಡ್ರು? ಈ ರೈತರು ಭಿಕ್ಷುಕರು ತಿಳ್ಕೊಂಡಾರ. ಅದನ್ನ ಮುಂದೆ ನೋಡ್ನು. ಈಗ ಜಿಲ್ಲಾಧಿಕಾರಿ ಅವ್ರು ಏನು ಸಂದೇಶ ತಂದಾರ, ಏನು ನಮಗ ಇಲ್ಲಿವರೆಗೆ
ಈಗ 4-5 ದಿವಸ ಚಳವಳಿ ಒಳಗೆ ಏನು ಬೆಳವಣಿಗೆ ಆಗೈತಿ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಅವ್ರು ಹೇಳಿದ್ದನ ಫೈನಲ್ ಆದತ್ತೆ ಅಂದ್ರೆ ಫೈನಲ್ ಆದತ್ತೆ ನಿಮ್ಗೆ ಒಪ್ಪಿಗಿದ್ರೆ ಒಪ್ಕೊಂಡು ಇಲ್ಲಪ್ಪ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದಕ್ಕೆ ಹುಯ್ಯತ್ತೆ ಜಗಳ ತೆಗಿದಲ್ಲ. ಆಮೇಲೆ ಏನೈತಿ ಸರ ನಾವು ಅದಕ್ಕೆ ಒಪ್ಪುವ ಪರಿಸ್ಥಿತಿ ಇಲ್ಲ. ದಯವಿಟ್ಟು ಕಾರ್ಖಾನೆ ಮಾಲೀಕರಿಗೆ ಹೋಗಿ ಹೇಳ್ರಿ, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಕಬ್ಬು ಬೆಳೆಗಾರರು ಏನ ಅದಾರು, ಕಬ್ಬು ಬೆಳೆಗಾರರು ಏನಿದಾರು ಎಲ್ಲ ರೈತ ದೇವತೆಗಳು, ಕಬ್ಬು ಬೆಳೆಗಾರ ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರರೆಲ್ಲ ಇಲ್ಲಿ ಗುರ್ಲಾಪುರ ಕ್ರಾಸ್ದಾಗ ಕೂತಾರು. ಕಬ್ಬು ಯಾರು ಕೂಡ ಕಡಿ ಕಳಿಸೋ ಪರಿಸ್ಥಿತಿ ಆಗಿಲ್ಲ. ನಮಗೇನ್ ರೇಟ್ ಬೇಕಾಗೈತಿ ಆ ರೇಟ್ ಕೊಡೋವರೆಗೂ ಪರಿಸ್ಥಿತಿ ಇಲ್ಲ ಅಂತ ನಾವು ಹೇಳ್ತು. ತಿಳಿದಿಲ್ಲ ಈಗ ಇನ್ನೇನ್ ಹೇಳ್ತಾನೆ ಒಮ್ಮೆ ಜಿಲ್ಲಾಧಿಕಾರಿ ಅವರು ಏನ್ ಬೇಕಾದ ಚರ್ಚೆ ಆಗಿರ್ತಕ್ಕಂಥದ್ದು ಅವ್ರು ಹೇಳಿ ತಪ್ಪು ನೀವು ಅವರಿಗೆ ಒಬ್ಬ ಅಂದ್ರೆ ಗುರುಗಳ ಮೇಲೆ ನನ್ನ ಮೇಲೆ ಆಣೆಗಿದ್ದ ಮತ್ತ ಹೌದಲ್ಲ ಕೈ ಅಂತ ಯಾಕೆ ಹೇಳ್ತಂದ್ರ ಕೇಳ್ರಿ, ಅವರ ಮಧ್ಯಸ್ಥಿಗೆ ವಹಿಸಿರ್ತಾರ ಸರ್ಕಾರದ ಜವಾಬ್ದಾರಿ SP ಸಾಹೇಬ್ರು ಅವರ ಯಾಕ ಏನಪ್ಪ ಮುಖ ತಗೊಂಡ್ ಮಾಡೋದ್ರ ಅಲ್ಪ ಧ್ವನಿ ಕೇಳ ಸಾಕದ ನೋಡ್ರಿ ಸರ. ಈಗ ಒಂದು ವಿಷಯ ನಮ್ದು ಒಂದ ಕಂಡೀಷನ್, ತಾವೇನೈತಿ ಇಲ್ಲಿವರೆಗೆ ಚರ್ಚೆ ಆಗಿತ್ತು ಹೇಳ್ರಿ. ಗುರ್ಲಾಪುರದಾಗ ನಾವೇನು ವೇದಿಕೆ ಹಾಕಿದ್ವು, ನೀವ ಬೆಲೆಯನ್ನ ನಮಗ ತೃಪ್ತಿ ಆಗೋ ರೀತಿ ಒಳಗೆ ರೈತರಿಗೆ ಒಳ್ಳೆ ಸಂದೇಶ ಬರಾಕತ್ತಪ್ಪ ಅಂತಂದ್ರೆ ನಾವು ಕೂಡ ನೋಡ್ರಿ 5-7 ವರ್ಷ ಆತ 100,000ಕ್ಕಿಂತ 10 ರೂಪಾಯಿ ಹೆಚ್ಚು ತಗೊಳಕ್ ಆಗಿಲ್ಲ. ನಿಮ್ ಹೋರಾಟದಲ್ಲಿ ಏನೇನು ಬೆಳವಣಿಗೆ ಆಗೈತಿ ಕೇಳೋಣ. ನಮ್ಗೆ ಯೋಗ್ಯ ಇದ್ರೆ ಒಪ್ಕೋಣ, ಯೋಗ್ಯ ಇರಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಅವರು ವಿನಂತಿ ಮಾಡ್ತೀವಿ. ನಾವ ಯಾವಾಗ ನಮಗ ಬೇಕಾದ ರೇಟ್ ಸಿಗ್ತೈತಿ ಅಲ್ಲಿವರೆಗೆ ಗುರ್ಲಾಪುರದಾಗ ಹೋರಾಟ ಮುಂದುವರಿತೈತಿ. ಇದರಿಂದ ಇಡೀ ರಾಜ್ಯವ್ಯಾಪಿ ರಾಷ್ಟ್ರೀಯ ಹೆದ್ದಾರಿ ಏನಾಕತಿ ಗೊತ್ತಿಲ್ಲ. ಆದ್ರ ಅದಕ್ಕೆ ಅಲ್ಲಿವರೆಗೆ ಕಾರ್ಖಾನೆ ಚಾಲೂ ಮಾಡಿದ ರೀತಿಯೊಳಗ ತಾವು ಕೂಡ ಸಹಕರಿಸಿದ್ರಿ. ಇಲ್ಲಿವರೆಗೆ ನೀವು ಸಹಕರಿಸಿದ್ರೆ ನಾವು 4 ದಿವಸ ಅಥವಾ ತಿಂಗಳ ಮಾಡಿದ್ವಿ. ಜಿಲ್ಲಾಧಿಕಾರಿ ಇರ್ಬೋದು, ಪೊಲೀಸ್ ಇಲಾಖೆಯವರು ಕೇಳ್ರಿ. ಇವತ್ತು ನಾವು 4 ದಿವಸ ಇತಿಹಾಸದಾಗ ನಮ್ಮ ಕರ್ನಾಟಕದಾಗ ರಾಜ್ಯ ಹೆದ್ದಾರಿ ಮಾಡಿ 4 ದಿವಸ ಅಹೋರಾತ್ರಿ ಚಳವಳಿ ಮಾಡಿದ್ದ. ಇದು ಕಬ್ಬು ಬೆಳೆಗಾರ ನಿಮ್ಮ ಮೇಲೆ ಆಶೀರ್ವಾದ, ದೇವತೆಗಳ ಆಶೀರ್ವಾದ ಅಂತ ಹೇಳಕ್ ಇಚ್ಛೆ ಪಡ್ತಾನೋ. ಅವರು ಕೂಡ ಸಹಕಾರ ಮಾಡಿದಾರ. ಯಾರಿಗೂ ಕೂಡ ದಯವಿಟ್ಟು ಒಂದು ಪಟ್ಟು ಮಾತಾಡ್ತೀರಿ ಅಲ್ಲೋ. ರಾತ್ರಿ ಆಗೈತಿ, ಈಗ 6:30 ಆಗೈತಿ. 4 ದಿವಸ ಆದ್ರೆ ರಾತ್ರಿಗಳು ಕೂತೀರಿ. ಒಟ್ಟ 10 ನಿಮಿಷ ಸರ್ ಬಾಳ ಒಂದು 10-20 ನಿಮಿಷ ನಿಮಗೆಲ್ಲ ಕೂಡ ಏನೇನೊಂದು ವಿಷಯನ ಎಲ್ಲ ವಿಷಯನ ಹೇಳ್ತಾರ. ಅವ್ರು ಏನ್ ಹೇಳ್ತಾರೆ ಕೇಳತ್ತ, ಯಾರು ಮಾತಾಡಂಗಿಲ್ಲ. ಮಾತಾಡಿದ್ರೆ ಗುರುಗಳನ್ನ ಆಣೆಗಿಟ್ಟ ಕೊಡ್ಲಿ ಅವ್ರಿಗೆ. ಎಸ್, ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಬಹಳ ಆತ್ಮೀಯರು ಶಶಿಕಾಂತ್ ಗುರುಜಿರವರು ಯಾವಾಗಲೂ ರೈತರ ಬಗ್ಗೆ ಕಾಳಜಿ ಇರುವಂತ ರೈತ ನಾಯಕ ಚನ್ನಪ್ಪ ಪೂಜಾರ್ ಅವರೇ, ಮಹಾರಾಷ್ಟ್ರದಿಂದ ಬಂದಿರುವಂತ ರಾಜು ಶೆಟ್ಟಿರವರೇ, ಎಲ್ಲ ಪೂಜ್ಯ ಸ್ವಾಮೀಜಿಗಳೇ, ಎಲ್ಲ ರೈತ ಬಾಂಧವರೇ, ಮಾಧ್ಯಮದ ಸನ್ಮಿತ್ರರೇ, ಎಲ್ಲ ರೈತ ಸಂಘಟನೆಗಳ ಪ್ರತಿ ಒಂದು ಹೋರಾಟಕ್ಕೆ ನಾನಿರ್ಲಿ, ನನ್ನ SP ಇರ್ಲಿ, ಯಾವಾಗ್ಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಮೊದಲನೇದಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರಬಹುದು, MD ಹೆಸ್ಕಾಂ ಇದ್ದಾಗಿಂದ ಇಲ್ಲಿ ಮಠ ರೈತರ ಹೋರಾಟಗಳು ಏನೇನಿದ್ದಾವೆ ಎಲ್ಲದಕ್ಕೂ ನಾವು ಸ್ಪಂದನೆ ಮಾಡಿದ್ದೀವಿ. ಇವತ್ತೂ ಸ್ಪಂದನೆ ಮಾಡಲಿಕ್ಕೇನೆ ಬಂದಿದ್ದೀವಿ. ನನ್ನಿಂದ ಸ್ವಲ್ಪ ವಿಳಂಬ ಯಾಕೆ ಆಗಿದೆ ಅಂದ್ರೆ, 4 ದಿವಸದಿಂದ ಅನಾರೋಗ್ಯ ಕಾರಣದಿಂದ ನಾನು ಇಷ್ಟು ದೂರ ಬರಲಿಕ್ಕೆ ಆಗಿರ್ಲಿಲ್ಲ. ನನಗೆ ಭಯಂಕರ ಜ್ವರ ಇತ್ತು. SP ಅವರು ನನ್ನ SPನು ನನ್ನ ಡಾಕ್ಟರ್ ಭೀಮಾಶಂಕರ್
ಅವರು ನನಗೆ ಮಾತ್ರೆ ಕೊಟ್ಟು ಇವತ್ತು ಒಂದು ಸ್ಥಿತಿಗೆ ತಂದ ನಂತರ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಈ ವಿಳಂಬಕ್ಕೆ ನಾನು ಜಿಲ್ಲಾಡಳಿತದಿಂದ ನಿಮ್ಮ ಜಿಲ್ಲಾಧಿಕಾರಿಯಾಗಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಎಲ್ಲ ರೈತ ಬಾಂಧವರನ್ನು ನಾನಿರ್ಲಿ, ನನ್ನ SP ರವರಿರ್ಲಿ, ವಿಪರೀತ ಪ್ರೀತಿ ಮಾಡ್ತೀವಿ. ಯಾವುದೇ ಚಳುವಳಿ ಇರಲಿ, ಚುನಪ್ಪ ರವರಿಗೆ ಗೊತ್ತಿರಬಹುದು, ಗುರುಜಿರವರಿಗೆ ಗೊತ್ತಿರಬಹುದು, ಸಂಕೇಶ್ವರ್ ಇಶ್ಯೂ ಇರಬಹುದು, ನಮ್ಮ ಬೆಳಗಾವಿ APMC ಇಶ್ಯೂ ಇರಬಹುದು. ಯಾವುದೇ ಹೋರಾಟ ಇದ್ದಾಗ ಒಂದು ತಾಸು ವಿಳಂಬ ಆಗದೆ ನಿಮ್ಮ ಎದುರುಗಡೆ ಬಂದು ನಿಂತುಕೊಂಡು ಆ ಸಮಸ್ಯೆಯನ್ನು ನಾವು ಬಗೆಹರಿಸಿದ್ದೀವಿ. ಇವತ್ತು ನಾವು ಈ ಸಮಸ್ಯೆಗೆ ಪರಿಹಾರ ಹುಡುಕ್ತೀವಿ. ಚುನ್ನಪ್ಪರವರು ಹೇಳಿದ ಹಾಗೆ ಹಿಂದಿನ ವರ್ಷದಿಂದ ಅವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ಬಂದಿದ್ದಾರೆ, ಹೋರಾಟನೂ ನಡೆಸಿದ್ದಾರೆ. KN ಕಮಿಷನರ್ ಆಫೀಸ್ ಬೆಳಗಾವಿಗೆ ಬರಬೇಕು ಅಂತ ಅವರ ಹಠ ಏನಿತ್ತು, ಅದರಿಂದ ಸರ್ಕಾರದಿಂದ ಆದೇಶ ಆಗಿ KN ಕಮಿಷನರೇಟ್ ಬೆಂಗಳೂರಿಂದ ಬೆಳಗಾವಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಶ್ರೇಯಸ್ಸು ಚುನ್ನಪ್ಪ ಅವರಿಗೆ ಹೋಗುತ್ತೆ. ಸಂಕೇಶ್ವರ್ ಖಾಸಗಿ ಮಾರ್ಕೆಟ್ ಅಲ್ಲಿ ಬಹಳ ಅವ್ಯವಹಾರ ಆಗ್ತಾ ಇದೆ ಅಂತ ಅವರು ಹೋರಾಟ ಮಾಡಿದ ನಂತರ ಒಂದು ವಾರದಲ್ಲಿ ನಮ್ಮ ಸರ್ಕಾರಿ APMC ಮಾರ್ಕೆಟ್ ನಲ್ಲೇ ನಾವು ವ್ಯಾಪಾರವನ್ನು ನಡೆಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅದು ನಮ್ಮ ಎಲ್ಲ ಮುಖಂಡರ ಮುಖಾಂತರನೇ ಆಗಿದೆ. ಅದಕ್ಕೂ ನಾನು ಅವರಿಗೆ ಆ ಶ್ರೇಯಸ್ಸನ್ನು ಕೊಡ್ತೀನಿ. ನಂದೊಂದೇ ಪಾಯಿಂಟ್, ನೀವೇನೇ ಹೇಳಿ ಚುನ್ನಪ್ಪರವರೇ, ನಾವು ನಿಮ್ಗೋಸ್ಕರ, ರೈತರಿಗೋಸ್ಕರ ಹಗಲು ರಾತ್ರಿ ನೋಡದೆ, ಬಿಸಿಲು ಮಳೆ ನೋಡದೆ ನಾವು ನಿಮ್ ಜೊತೆ ನಿಂತ್ಕೊಂಡು ಕೈ ಜೋಡಿಸಿ ಕೆಲಸ ಮಾಡಿದ್ದೀವಿ, ಮಾಡ್ತೀವಿ. ನಂದು ಬರೀ ಒಂದೇ ಬೇಡಿಕೆ, ನಾನು ಬೇರೆ ಏನು ಕೇಳಲ್ಲ. ನಮ್ಮ ರೈತ ಬಾಂಧವರು ಈ ಬೀದಿಗೆ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಧಿಕಾರಿಯಾಗಿ ನಂದು, ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಭೀಮಣ್ಣನದು, ಅದೇ ರೀತಿ ರೈತ ಮುಖಂಡರಾಗಿ ಮಾನ್ಯ ಗುರೂಜಿರವರದು ಹಾಗೂ ಚುನ್ನಪ್ಪರವರದು. ಈ ಪರಿಸ್ಥಿತಿ ಉದ್ಭವ ಆಗಬಾರದು, ಆಗಿದೆ. ಇದನ್ನು ನಾವು ಪರಿಹಾರ ಮಾಡೋಣ. ಹಿಂದಿನ 5 ದಿವಸದಿಂದ ನನಗೂ ಆರಾಮಿರ್ಲಿಲ್ಲ. ಆದ್ರೂ ಎಲ್ಲಾ ಫ್ಯಾಕ್ಟರಿ ಯಜಮಾನರ ಜೊತೆ, ಎಲ್ಲರ ಜೊತೆ, ಎಲ್ಲಾ ಜನಪ್ರತಿನಿಧಿಗಳ ಜೊತೆ, ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ನಾನು ಮಾತುಕತೆಯನ್ನು ನಡೆಸಿದೆ. FRP ಏನಿದೆ, FRPನು ಮೀರಿದ ಚರ್ಚೆ ಆಗ್ತಾ ಇದೆ. ಇಲ್ಲಿ ಮಠ ಇತಿಹಾಸದಲ್ಲಿ FRP ಮೀರಿ ಚರ್ಚೆನಲ್ಲಿ ಜಿಲ್ಲಾಡಳಿತ ಹಸ್ತಕ್ಷೇಪ ಮಾಡಲಿಲ್ಲ. ಈ ಹೋರಾಟದಿಂದ ಜಿಲ್ಲಾಡಳಿತದಿಂದ ನಾವು ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ, ಚುನ್ನಪ್ಪರವರು ಹೇಳಿದ ಹಾಗೆ ಇಂದರೆ ಎಷ್ಟೋ ವರ್ಷಗಳಿಂದ ಈ ಬೆಳೆ ಏರಿಕೆ ಆಗ್ಲಿಲ್ಲ ಅಂತ ಅವರು ಹೇಳಿದ್ರು. ನಾನು ಫ್ಯಾಕ್ಟರಿ ಯಜಮಾನರ ಜೊತೆ ಮಾತಾಡುವಾಗ FRP ನಲ್ಲಿ HNTನು ನಾವು ತೆಗೆದಿದ್ದೀವಿ ಅಂದ್ರೆ ಸರಿಸುಮಾರು 11.5 ನಮ್ಮ ಜಿಲ್ಲೆಯ ಅಂದಾಜು ರಿಕವರಿ ಬರ್ತಾ ಇತ್ತು. ಇದಕ್ಕೆ ಒಟ್ಟು ಸೇರಿ ಅವರ FRP ಕ್ಯಾಲ್ಕುಲೇಷನ್ ಪ್ರಕಾರ 2,850 ರೂಪಾಯಿ ನಾವು ಕೊಡಬೇಕು ಅಂತ ಹೇಳಿ ನನಗೆ ಪಟ್ಟಿ ತೋರಿಸಿದ್ದಾರೆ. ನಾನು ಹೇಳಿದ್ದೀನಿ, ಹಿಂದಿನ ವರ್ಷನೇ ನೀವು 3,000 ಕೊಟ್ಟಿದ್ದೀರಿ, ಇದೇನ್ ರೇಟ್ ತೋರಿಸ್ತಾ ಇದ್ದೀರಾ ಅಂತ ನಾನು ಹೇಳಿದೆ. ಆವಾಗ ತಾವು ಹೆಂಗ್ ಹೇಳ್ತೀರೋ ಹಂಗ್ ಮಾಡ್ತೀವಿ ಅಂತ ಅವನ್ ನನಗೆ ಹೇಳಿದ್ರು. ನಾನು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲದನ್ನು ತೆಗೆದು ಓದಿದೆ. ಎಷ್ಟು ನಾವು FRP ಮೀರಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ
ಅದರದೊಂದು ಲೆಕ್ಕಾಚಾರ ಮಾಡಿದ್ವಿ. ಇಲ್ಲಿ ಮಠ ಏನು 3,000 ರೂಪಾಯಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ಅವರ್ಗೆ ನಿಮ್ಮ ಮೀಟಿಂಗ್ ಇದ್ದಾಗ ಗುರುಜಿ ತಾವು ಅಲ್ಲಿ ಇದ್ರಿ, ಅವಾಗ ಒಂದು 100 ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿದ್ದೆ. ಎಲ್ರು ಆಗಲ್ಲ ಅಂತ ಹೇಳಿದ್ರು. ಹೆಂಗಾಗಲ್ಲ ಅಂತ ನಾನು ಕೇಳಿದ್ದಾಗ ಆಗುತ್ತೆ ಅಂತ ಹೇಳಿದ್ರು. ಆಯ್ತಪ್ಪ, 100 ರೂಪಾಯಿ ಹೆಚ್ಚು ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಆ ಮೀಟಿಂಗ್ ಇಂದ ಹೊರಗಡೆ ಬಂದಿದ್ದೆ. ಚುನ್ನಪ್ಪರ್ಗೆ ಹೇಳಿದ್ದೀನಿ, ಚುನ್ನಪ್ಪರವರೇ 100 ರೂಪಾಯಿ ಸಿಕ್ಕಿದೆ. ಚುನ್ನಪ್ಪ ನಮ್ಗೆ 100 ರೂಪಾಯಿ ಬೇಡ ಸರ್, ಆಯ್ತು ಅಂತ ಉಲ್ಟಾ ನನಗೆ ಆಯ್ತಂತ ಹೇಳಿ ನಾನ್ ಮಾತಾಡುವಾಗ ಈಗ ನಾನೇ ಮಾತಾಡ್ಬೇಕು. ಈಗ ಆವಾಗ ಚುನ್ನಪ್ಪರವ್ರು ಆಗಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಗುರುಜಿನ್ ಕೇಳಿದ್ದೀನಿ, ನೋಡ್ರಿ ಗುರುಜಿರವರೇ ಸ್ವಲ್ಪ ಚುನ್ನಪ್ಪನ್ಗೆ ಹೇಳಿ 100 ರೂಪಾಯಿ ಇಲ್ಲಿ ಮಠ ಇಷ್ಟು ವರ್ಷದಲ್ಲಿ 1 ರೂಪಾಯಿ ಸಿಗ್ಲಿಲ್ಲ, ರೈತರಿಗೆ 100 ರೂಪಾಯಿ ಸಿಗ್ತಾ ಇದೆ. ಆದ್ರೆ ಚುನ್ನಪ್ಪ ಅವರು ಆಗಲ್ಲ ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಹೋದ್ರು. ಮತ್ತೆ ಅಲ್ಲಿಂದ ಮತ್ತೆ ಹಾವಿಗೆರೆ ಕ್ರಾಸ್ಗೆ ಹೋದ್ರು. ಜಿಲ್ಲಾಧಿಕಾರಿರವರೇ ನೀವು ಬನ್ನಿ ಅಂತ ಹೇಳಿದ್ರು. ಬೆಳಗಾವಿಯಿಂದ ಹಾವಿಗೆರೆ ಕ್ರಾಸ್ ನಾನು ಮತ್ತೆ ನಮ್ಮ SP ರವರು ನಾವೆಲ್ಲರೂ ಅಲ್ಲಿ ಹೋಗಿ ಮಾತುಕತೆ ನಡೆಸಿದ್ವಿ. ಇನ್ನೊಂದು ಮೀಟಿಂಗ್ ಮಾಡ್ಬೇಕು, ಇನ್ನೂ ಹೆಚ್ಚು ಮಾಡ್ಬೇಕಂತ ಹೇಳಿದ್ವಿ. ಆಯ್ತಂತ ಹೇಳಿ ಪುನಃ ನಾನು ವಾಪಸ್ ಹೋಗಿ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ನಮ್ಮ ಅಂದಾಜು ರಿಕವರಿ ಏನು 11.36 ಇದೆ, ರೈತರಿಗೆ ಒಪ್ತಾ ಇಲ್ಲ, ಇನ್ನೊಂದು 50 ರೂಪಾಯಿ ಜಾಸ್ತಿ ಮಾಡ್ಬೇಕಂತ ಹೇಳಿದ್ದೆ. ಆಗಲ್ಲ ಅಂತ ಹೇಳಿದ್ದೆ. ಹೆಂಗೆ ಆಗಲ್ಲ ಅಂತ ನಾನು ಕೇಳಿದಾಗ ಆಗುತ್ತೆ ಅಂತ ಹೇಳಿದೆ. ಚುನ್ನಪ್ಪ ನೆನಪಿದೆ ಅಲ್ವಾ, 1 ತಾಸು ನಾವು ಫೋನ್ ಮೇಲೆ ಮಾತಾಡಿದ್ವಿ. ನಾನು ಮತ್ತೆ ಚುನ್ನಪ್ಪನಿಗೆ ಫೋನ್ ಮಾಡಿದ್ದೆ, ಚುನ್ನಪ್ಪರವರೇ ಫಲಶ್ರುತಿ ಸಿಕ್ಕಿದೆ, 150 ರೂಪಾಯಿ ಹೆಚ್ಚಾಗಿದೆ. ಸರ್ ಬೇಡ ಸರ್, ನಮ್ಮಿಂದ ಆಗಲ್ಲ ಅಂತ ಹೇಳಿ ಮತ್ತೆ ಹಠ ಮಾಡಿ. ಈಗ ಚುನ್ನಪ್ಪ ಹಾಗೂ ನಂದು, ಗುರುಜಿ ಮತ್ತೆ ನಂದು ಬಹಳ ಹಳೇ ಪರಿಚಯ. ನನ್ನನ್ನು 10 ಸತಿ ಗೆರವ್ ಮಾಡಿದ್ದಾರೆ ಚುನ್ನಪ್ಪ, MD ಹೆಸ್ಕಾಮ್ ಇದ್ದಾಗಿಂದ. ಒಂದ್ಸತಿ ನನ್ನ ಸಬ್ಸ್ಟೇಷನ್ ಅಲ್ಲಿ ಮೊಸಳೆ ಬಿಟ್ಟಿದೆ, ಅದಕ್ಕೂ ಶ್ರೇಯಸ್ ಅವರಿಗೆ ಹೋಗ್ಬೇಕು. ಅದಾದ ನಂತರ ಆಯ್ತು, ರೈತರ ಪರವಾಗಿ ಇರೋಣ, ಮತ್ತೆ ಎಲ್ಲರನ್ನು ಕರೆಸಿ ಎಲ್ಲರ ಜೊತೆ ಮಾತಾಡಿ 3,200 ಮಾಡೋಣ ಅಂತ ನಾನು ಅವರಿಗೆ ಹೇಳಿದ್ದೆ. ಈ ಸತಿ ಆಯ್ತು ಸರ್ ಮಾಡೋಣ ಅಂತ ಅವರೇ ಹೇಳಿದ್ರು. ಈಗಲೂ ಇದನ್ನು ಮೀರಿ ಮೈ ಡಿಯರ್ ಮಿಸ್ಟರ್ ಚುನ್ನಪ್ಪರವರೇ, ಇದನ್ನು ಮೀರಿ ನಾನು ಇನ್ನೂ ಮಾಡ್ಬೇಕಂದ್ರೇನು ನೀವು ಏನ್ ಹೇಳ್ತಿರೋ ಅದೆಲ್ಲ ಮಾಡ್ತೀನಿ. ನೀವು ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ. ನಾನು ಮನೆಗೆ ಹೋಗ್ಬಾರ್ದು ಅಂದ್ರೆ ಹೋಗಲ್ಲ, ಊಟ ಬಿಡ್ಬೇಕಂದ್ರೆ ಬಿಡ್ತೀನಿ, ಭೀಮಣ್ಣ ಜೊತೆ ಮಾತಾಡಬೇಡ ಅಂದ್ರೆ ಅದು ಬಿಡಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ನಂದು ಒಂದೇ ಬೇಡಿಕೆ ನೋಡ್ರಿ, ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದ್ದೀವಿ ಗುರುಜಿ, ಕೈ ಜೋಡಿಸಿ ಕೆಲಸ ಮಾಡಿದ್ವಿ. ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಡಿಕೆ, ಇಷ್ಟು ವರ್ಷ ನಿಮ್ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೋಬೇಕಲ್ಲ, ಅಷ್ಟೇ ಕೇಳ್ತಾ ಇರೋ. ನನ್ನ ಮೇಲೆ ನಂಬಿಕೆ ಇಟ್ಕೊಳ್ರಿ ರೈತ ಬಾಂಧವರು. ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 100 ಜನ ನನಗೆ ಮುಖಪರಿಚಯರಿದ್ದಾರೆ. ಹಂಗ ಪರಿಸ್ಥಿತಿ ಇದ್ದಾಗ ನಿಮ್ ಜೊತೆ ನಾನು ಕೆಳಗಡೆ ರೋಡ್ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ
ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೋಬೇಕು. ಹೆಂಗ ನೀವ್ ಏನ್ ಹೇಳ್ತೀರೋ ಎಲ್ಲ ಮಾಡ್ತೀನಿ ಚಿನ್ನಪ್ಪ, ಆದ್ರೆ ನಮ್ಮ ರೈತರು ಬೀದಿ ಮೇಲೆ ಬರಬಾರ್ದು. ಅದೊಂದೇ ನನ್ನ ವಿನಂತಿ. ಈ ಸಂದರ್ಭ ಸೃಷ್ಟಿಯಾಗಿದೆ, ನಾನು ಒಪ್ಕೊಳ್ತೀನಿ. ಸಂದರ್ಭ ಸೃಷ್ಟಿಯಾಗಿದೆ, ನಾನು ಒಪ್ಕೊಳ್ತೀನಿ. ಆದ್ರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ? ನಿಮ್ಗೆ ಏನ್ ಬೇಕು ನನ್ನಿಂದ? ಜಿಲ್ಲಾಧಿಕಾರಿಯಾಗಿ ನಾನಿರ್ಲಿ, ನನ್ನ ಪೊಲೀಸ್ ವರಿಷ್ಠಾಧಿಕಾರಿರವರಿರ್ಲಿ, ಅವರಿಂದ ನಿಮ್ಮ ನಿರೀಕ್ಷೆ ಏನು? ನೀವ್ ಏನ್ ಹೇಳ್ತಿರೋ, ನೀವು ರೈತರ ಪರವಾಗಿ ಹೇಳ್ತೀರಿ. ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ, ಅದಕ್ಕೆ ನಾವು ನಂಬಬೇಕು, ಬೆಂಬಲ ಕೊಡಬೇಕಲ್ವಾ? ನಾನು ಬೆಂಬಲ ಕೊಡ್ತೀನಿ. ಕಾರ್ಖಾನೆ ಒಳಗಡೆ ಗುರುಜಿರವರು ಹೇಳಿದ್ದಾರೆ, ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಚುನ್ನಪ್ಪರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ, ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು. ನೀವು ಹೆಂಗ್ ಹೇಳ್ತಿರೋ ಅದರ ಪರಿಹಾರ ಹಂಗ್ ಕೊಡ್ತೀನಿ. ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ, CCTV ಹಾಕ್ಬೇಕಾ, ಆ ಮಾಹಿತಿ ನಿಮ್ಗೆ ಕೊಡಬೇಕಾ? ನೀವು ಹೆಂಗ್ ಹೇಳ್ತೀರೋ ಹಂಗ್ ಮಾಡ್ತೀವಿ. ನಿಮ್ಮ ಚುನ್ನಪ್ಪರವರು ರೈತ ಮುಖಂಡರೇ ಅಲ್ಲ, ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್. ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ತೂಕದ ಸೇತುವೆ ಇರುತ್ತೆ ಅಲ್ವಾ, ಅದರಿಂದ ಎಷ್ಟು ವೈರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ. ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ, ಅವರಿಗೆ ಶ್ಲಾಘನೆ ಹೇಳಬೇಕು. ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ. 2 ವೈರ್ ಏನು ನೀವು ಹೇಳಿದ್ರಲ್ವಾ, ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನ್ನಪ್ಪ. ಹಿಂದಿನ ವರ್ಷ ಚುನ್ನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದ್ರು. ನಾನು ಅವಾಗ ಚುನ್ನಪ್ಪರವರಿಗೆ ಹೇಳಿದ್ದೀನಿ, ಗುರುಜಿರವ್ರು ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ? ಅಷ್ಟೆಲ್ಲ ಬ್ರಿಡ್ಜ್ಗಳಿರ್ತಾವೆ, ಪ್ರತಿಯೊಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ, ಹೆಂಗ್ ಮಾಡೋದಂತ. ಅವರು ಚುನ್ನಪ್ಪರವರು ನನಗೆ ಹೇಳಿದ್ರು, ಸರ್ ನೀವು ಮನಸ್ಸು ಮಾಡ್ರಿ, ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸ್ರಿ ಅಂತ ಹೇಳಿದ್ರು. 1 ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ. ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ. ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ, ಅವರೇನ್ ಹೇಳ್ತಾ ಇದಾರಂದ್ರೆ, ಈ ಡಿಜಿಟಲೀಕರಣ ಮಾಡ್ತಾರಲ್ವಾ, ಇದರಲ್ಲಿ ಟ್ಯಾಂಪರ್ ಮಾಡ್ತಾರೆ. ನಾನು ಇಂಜಿನಿಯರೇ, ಆದ್ರೆ ಚುನ್ನಪ್ಪ ಅವರನ್ನು ಕೇಳಿದ್ದೆ ನಾನು, ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ. ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ವಿ. ಹಂಗ ಒಂದು ವೈರ್ ಇರುತ್ತೆ, ಅದನ್ನ ಹಿಂಗ್ ತೆಗಿಬೇಕು, ಮತ್ತೆ ಹಂಗ್ ಕಟ್ ಮಾಡಬೇಕು, ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು. ನನಗೆ ಬರೀ ಹಿಂಗ ಅರ್ಥ ಆಯ್ತು ಅಷ್ಟೇ. ತೀರಾ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ದೆ. ಚುನ್ನಪ್ಪರವರು ಹೇಳಿದ್ರು, ಇವತ್ತನೇ ನೀವು ಒಂದು ಆದೇಶ ಹೊರಡಿಸಬೇಕು, ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಮೀಟರ್
ನಿಗಾ ಮಾಡಲಿಕ್ಕೆ, ಅದರ ಮೇಲೆ ನಿಗಾ ಇಡಿಸ್ಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಳಿತದಿಂದ ಒಬ್ಬ ಅಧಿಕಾರಿ ಇರ್ಬೇಕು, ಪೊಲೀಸ್ ಅಧಿಕಾರಿ ಒಬ್ಬರು ಇರ್ಬೇಕು, ಜೊತೆನಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು. ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊರಡಿಸಲಿಲ್ಲ. ಚೆನ್ನಪ್ಪರವರೇ, ನೀವು ಹೇಳಿದ ನಂತರ 2 ತಾಸಲ್ಲಿ ಆದೇಶ ಮಾಡಿದ್ದೀವಿ. ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ್ ಇರ್ಲಿಲ್ಲ ಗುರುಜಿ. ಇಲ್ಲ ಅಂದ್ರೆ ಈ ಸಮಸ್ಯೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ನಾವೆಲ್ಲರೂ ಎಲ್ಲೆಲ್ಲಿ ಕೂತ್ಕೋಬೇಕು ಅಲ್ಲೇ ಕೂತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ. ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆಯನ್ನು ನಡೆಸ್ತೇನೆ. ಚುನ್ನಪ್ಪರವರು, ಮಿಸ್ಟರ್ ಚುನ್ನಪ್ಪಜಿ, ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ, ನಾನು ಬರ್ತೀನಿ. ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ. ನಿಮ್ಮ ಪದಗಳೇನಿದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೀನಿ. ಆದ್ರೆ ರೈತರು ಬೀದಿ ಮೇಲೆ ಇರಬಾರ್ದು, ಅಷ್ಟೇ ನನ್ನ ಬೇಡಿಕೆ. ಒಂದ್ಸತಿ ಚುನ್ನಪ್ಪರವರು ನಾನು ಹೆಸ್ಕಾಂ ಎಂ ಡಿ ಇದ್ದಾಗ ಒಂದ್ ದೊಡ್ಡ ಹೋರಾಟ, ಕೇಳ್ರಿ ಬಹಳ ಇಂಪಾರ್ಟೆಂಟ್. 10,000 ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಎದುರುಗಡೆ ಸೇರಿಸಿದ್ರು. ಜೊತೆಯಲ್ಲಿ ದೊಡ್ಡ ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇದ್ರು, ದೊಡ್ಡ ಪಾತ್ರೆಗಳು. ನಾನು ನನ್ನ ಮನೆ ಹಿಂದೆ ಇತ್ತು, ಹೊರಗಡೆ ಬಂದೆ. ಏನ್ರಿ ಚುನ್ನಪ್ಪರವರೇ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ, ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಆವಾಗ ರೈತರಿಗೆ ಬರೇ 5 ತಾಸು ಕರೆಂಟ್, 3 ತಾಸು ಕರೆಂಟ್ ಕೊಡ್ತಾ ಇದೀವಿ. ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದೇ ದಿವಸ ನಾವು 10 ತಾಸಿಗೆ ಇನ್ಕ್ರೀಸ್ ಮಾಡಿದ್ದೀವಿ. ಆ ಪಲಾವ್ ಸೇವನೆ ನಾನು ಮಾಡ್ತೀನಿ. ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ, ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನಿಲ್ಲಿ ಬಂದ ನಂತರ ಆಗಬಾರದು. ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ. ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಸತಿ ಹೇಳಿದಿರೋ ಅಷ್ಟು ಸತಿ ಗುರುಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ದೇನೆ ಇಲ್ಲ. ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ. ಬರೋ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ. ನಂದು ಅಷ್ಟೇ ಬೇಡಿಕೆ. ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ. ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ. ನನ್ನ ಮಾಡೋ ಅವಶ್ಯಕತೆ ಇಲ್ಲ, ನನ್ನನ್ನು ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲೇ ಇರ್ತೀನಿ. ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು, ರೈತ ದೇವರು ಇಲ್ಲಿ ಇರಬಾರ್ದು. ಧನ್ಯವಾದಗಳು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಏನ್ ಹೇಳತ್ತಾರಪ್ಪ ಅಂತಂದ್ರೆ ನಾವೆಲ್ಲ ಕೇಳಿಲ್ಲ. ಈಗ ಅವ್ರೇನ್ ಹೇಳ್ತಾರೋ, ಈಗ ನಮಗೆ 3,500 ರೂಪಾಯಿ ಬೇಡಿಕೆ ಐತಿ, ಆಯ್ತಲ್ಲ? ಒತ್ತಾಯನ್ನು ಇಟ್ಟಿದ್ವಿ ಅವರಿಗೆ 3,500 ರೂಪಾಯಿನ ಕೊಡ್ಲೇಬೇಕು. ಈಗಾಗಲೇ ಮಹಾರಾಷ್ಟ್ರದವ್ರು ನಮಗೆ ಇಲ್ಲೇ ಬಂದು 3,400 ಕಬ್ಬು ಹೇಳ್ತಾರೋ, 500 ಕಬ್ಬು ಹೇಳ್ತಾರೋ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಕೂಡ ಅದನ್ನ ಅವ್ರಿಗೆ ಹೇಳಿದೀವಿ. ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿವ್ಯಾಗ 10 ಸಲ ಹೇಳಿದೀನಿ, ಅದನ್ನ ಅಲ್ಲಿ ಹೇಳೈತೆ. ಅವ್ರೇನ್ ಹೇಳ್ತಾರೋ, ನೀವೇನು ಹೋರಾಟ ಮಾಡಿರಿ ಗುರ್ಲಾಪುರ ಮತ್ತು ಎಲ್ಲ ಕೂಡ ಸೈದಾಪುರ ಇಲ್ಲಿಂದ ತಿಂಗಳಾನಂಟೆ ಹೋರಾಟ ಮಾಡಿದ್ರೆ
ನಾನು ಅದನ್ನ ಬದಲು ನಿರಂತರವಾಗಿ ಪ್ರಯತ್ನ ಮಾಡಿ ಅದು ಮೊದಲು 50 ಇತ್ತು, ಆಮೇಲೆ 50 ಇತ್ತು, ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ 3,200 ರೂಪಾಯಿಗೆ ನಾನು ಇಲ್ಲಿ ತಂದಿಟ್ಟನು. ನಿಮ್ಮೆಲ್ಲರ ಕೇಳ್ರಿ, ಪೂರ್ತಿ ಕೇಳ್ರಿ, ನಿಮ್ಮೆಲ್ಲ ಹೋರಾಟ ಅಂದ್ರೆ 3,200 ರೂಪಾಯಿಗೆ ಇಲ್ಲಿ ತಂದಿಟ್ಟೈತಿ. ಇನ್ನೂ ಕೂಡ ನಿಮಗೆ ಹೆಚ್ಚಿಗೆ ನಾವು ಕೊಡಿಸ್ಬೇಕಪ್ಪ ಅಂದ್ರ ನಾನು ನಿಮ್ಗೆಲ್ಲರಿಗೂ ರೆಡಿ ಇದನು. ನಾನು ಕೂಡ ಇಲ್ಲಿ ವೇದಿಕೆ ಮೇಲೆ ಕುಂತನು. ಆದ್ರೂ ಕೂಡ ರೈತರ ಇವತ್ತು ನಾವು ಬೀದಿ ಒಳಗೆ ಬೇಡ ಅನ್ನುವಂತ ವಿಚಾರನ ಹೇಳತ್ತಾರ. ಆದ್ರೂ ಕೂಡ ಸರ್ ದಯವಿಟ್ಟು ತಮ್ಮಲ್ಲಿ ವಿನಂತಿ, ತಾವಂತೂ ನಾನು ಮಾತಾಡಬೇಡತ್ತೀವಿ, ನನಗೆ ಗೊತ್ತದ. ಒಂದ್ ನಿಮಿಷ ತಗೊಳ್ಳಿ, ನೋಡ್ರಿ ಕೇಳಲ್ಲ, 7 ಗಂಟೆ ವರ್ಷದಿಂದ ನಾವ ಏನು ಕೂಡ ಇಂಪ್ರೂವ್ಮೆಂಟ್ ಏನೇನ ನಾ ಮುಗಿಸಿದ ಮುಗ್ದೈತಿ. ಅವರೇನ ಹೇಳ್ತಾರ ಈಗ ಅವ್ರ ಜವಾಬ್ದಾರಿ ಇರ್ತೈತಿ. ಕಾರ್ಖಾನೆಗಳು ಕೂಡ ಇವರೇ ಚಾಲೂ ಮಾಡಿಸ್ಬೇಕು, ಬಂದ್ ಮಾಡ್ಬೇಕು. ಗೌರ್ಮೆಂಟ್ ಆರ್ಡರ್ ಇದ್ದು ಕೂಡ ನೀವೆಲ್ಲ ಒಕ್ಕಟ್ಟಿಸಿ ಅವ್ರಿಗೆ ಲಕ್ಷಾಂತರ ಜನ ಸೇರಿರಿ. ರಾತ್ರಿ 9 ಗಂಟೆ ಆಗೈತಿ, ಅವ್ರಿಗೆ ಗೊತ್ತಾಗೋದಿಲ್ಲಂದ್ರೆ ನೀವೆಲ್ಲ ಗಟ್ಟಿ ಆಗಿರತ್ತೇವೆ. ಅವ್ರು ಕೂಡ ಇವತ್ತ 3,200 ರೂಪಾಯಿಗೆ ಬಂದಾರ. ನಮ್ಗೆ 500 ಬರ್ಬೇಕಾಗೈತಿ, ಹೌದಲ್ಲ? ಬರ್ಬೇಕಾಗೈತಿ ಅಂದ್ರೆ ನೀವು ಕೂಡ ತಾಳ್ಮೆ ತಗೋಬೇಕು. ಕೇಳ್ರಿ, ತಾಳ್ಮೆಯನ್ನ ನಾವು ಕೂಡ ತಗೋಬೇಕು. ಜಿಲ್ಲಾಧಿಕಾರಿಯಲ್ಲಿ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತು, ಕೇಳ್ರಿ, ಗಡಬಡಿಸ್ಬೇಡ್ರಪ್ಪ. ನಮ್ ಕಬ್ಬು ಕೂಡ ಹೋಗ್ಬೇಕಾಗೈತಿ, ಕಬ್ಬು ಕೂಡ ಕಾರ್ಖಾನೆ ಚಾಲೂ ಆಗ್ಬೇಕಾಗೈತಿ, ಬೆಲೆನೂ ನಿಗದಿ ಆಗ್ಬೇಕಾಗೈತಿ. ಎರಡು ಕೂಡ ಪಾತ್ರದಾವಲ್ಲ. ಯಾಕಂದ್ರೆ ಇನ್ನೊಂದು 8 ದಿನ ಹೋದಪ್ಪ ಅಂದ್ರ ಮತ್ ನೀವು ಚಾಲೂ ಮಾಡಿದ್ರೆ ಹೋರಾಟ ಮಾಡುವಂತ ಸಂದರ್ಭ ಆಗಬಾರ್ದು. ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ವಿನಂತಿ ಮಾಡ್ತೀವಿ, ತಾವ ಇಷ್ಟೆಲ್ಲಾ ಪ್ರಯತ್ನ ಮಾಡಿ, ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಹಗಲು ರಾತ್ರಿ ಕೂಡ ಆರಾಮಿಲ್ದರು ಕಾರ್ಖಾನೆ ಮಾಲೀಕರ ಜೊತೆ 100 ಸಲ ಮಾತಾಡಿ ಒಂದು ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದಕ್ಕೆ ನೀವು 50% ತಗೊಂಡ್ಬಂದಿರಿ. ಇನ್ನ ಕೂಡ 50% ನಮ್ಗೆ ಅವಶ್ಯಕತೆ ಐತಿ. ಯಾಕೆ ಅವಶ್ಯಕತೆ ಐತಂದ್ರ ಅವ್ರು 7-8 ವರ್ಷದಿಂದ ಒಟ್ಟೆ ರೊಕ್ಕ ಕೊಟ್ಟಿಲ್ಲ ನಮಗ. ಅವ್ರ ವರ್ಷ ಬರೀ 150 ಕೊಟ್ಕೋತ ಬಂದಿರೋ ಕೂಡ ಇವತ್ತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರರು ಕಟ್ಟಾಕಿದ್ರಿಕಿಲ್ಲ. ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರು, ಕಬ್ಬು ಯಾರು ಬೆಳೆಯೋರ್ದಾರ ಇಡೀ ಜಿಲ್ಲಾದಾಗ್ರಿ ಎಲ್ಲರೂ ಕೂಡ ಒಬ್ಬರು ಬಿಡದ ಇಲ್ಲಿ ತೀರ್ಮಾನ. ಇಡೀ ನಮ್ಮ 14 ಜಿಲ್ಲೆ, ಬಾಗಲಕೋಟೆ ಎಲ್ಲಾ ಲೀಡರ್ ಕೂಡ ಇವತ್ತಿಲ್ಲಿ ಏನ್ ಆಗ್ತೈತಿ ಅನ್ನೋದು ಇಡೀ ಕರ್ನಾಟಕದ ಜನ ಕಬ್ಬು ಬೆಳೆಗಾರ ನೋಡತ್ತಾರೆ. ಯಾಕಂದ್ರೆ ನಾವು ಹಾನಿಯಾಗಿವಿ ಸರ್. ಕಬ್ಬು ಏನಾಗೈತಿ, ಕಬ್ಬು ಬಿಟ್ರೆ ಬೇರೆ ಬೆಳೆದೇ ಇಲ್ಲ 90%, ಹೌದಲ್ರಿ? ಬೇರೆ ಬೆಳೆದಿಲ್ಲ ನಂತರ ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿದ್ರು. ಎಂದು ಕೂಡ ಇತಿಹಾಸದಾಗ ಕಬ್ಬು ಒಕ್ಕಟ್ಟಾಗಿದ್ರು. ಪಕ್ಷಾತೀತವಾಗಿ ಯಾವುದೇ ಪಕ್ಷದಾಗಿದ್ರು ಕಡಿಮೆ ರೊಕ್ಕ ಬಂದ್ರೆ ನಮ್ಮ ಬದುಕೈತಿ, ನಮ್ಮ ಕುಟುಂಬ ಇರ್ತೇವೆ, ನಾವು ಕೂಡ ಸೇರಿದ್ವಿ. ದಯವಿಟ್ಟು ನಮಗೇನ ಕೇಳಿ 3,500 ಬೇಡಿಕೆ ಐತಿ, ಒತ್ತಾಯ ಕೂಡ ಐತಿ. ಈಗ ನಾವು ಮಹಾರಾಷ್ಟ್ರಕ್ಕ ಈಗಾಗಲೇ 3,400 ರೂಪಾಯಿ 10 ರೂಪಾಯಿ ಕಬ್ಬು ಕೂಡ ಹೋಗ್ತಾ ಇದ್ವಿ. ದಯವಿಟ್ಟು ಕಾರ್ಖಾನೆಯವರಿಗೆ ಅವ್ರಿಗೆ ಇನ್ನಟ್ಟು ಕೂಡ ಒತ್ತಾಯ ಮಾಡ್ರಿ. ಯಾಕಂದ್ರೆ ಅವರೆಲ್ಲ ಪ್ರಬಲದಾರ್ರಿ. ದಯವಿಟ್ಟು ಅವ್ರು ಯಾರು ಕೂಡ ಬಡ್ರಿಲ್ಲ. ಅವ್ರು 5-6 ವರ್ಷದಿಂದ ಏನ್ ಬೇಕಾದ್ರೂ ಮಾಡಿದಾರೆ ನಾವು ಕೇಳಿಲ್ಲ. ಯಾಕ್ರೆ ಸುಭಾಸನ ಹೌದಲ್ಲ, ಕೇಳಿಲ್ಲ, ಅವ್ರು ಮಾತಾಡ್ಸಿಲ್ಲ. ಏನು ಬಿಡಪ್ಪ ಹೋಗುವಂತಕ್ಕಂಥ ಹಿಂದೆ ಕೊಟ್ಟರೆ ನಾಳೆ ಕೊಟ್ಟರೆ ಬಿಟ್ಟು ಸರ. ಅದಕ್ಕಾಗಿ ದಯವಿಟ್ಟು ಅವರಿಗೆ ಇನ್ನಟ್ಟ ತಾವು ಒತ್ತಾಯ ಮಾಡಿ ನಮಗೆ 3,400 ನಾವು ನಕ್ಕಿ ಘೋಷಣೆ ಮಾಡ್ಬೇಕಂತೇಳಿ ವೇದಿಕೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಒಂದ್ ಸೆಕೆಂಡ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ ನಿಮಿಷ ಕೇಳಿ. ಈಗ ನಾವು 8-10 ವರ್ಷಕ್ಕೆ ನಾವು ಹೋರಾಟದ ವೇದಿಕೆಗೆ ಬಂದಾನಿಂದ ಪ್ರತಿಯೊಂದು ಯಾವುದೇ ಹೋರಾಟದಾಗಲಿ ಜಿಲ್ಲಾಧಿಕಾರಿಗಳು ಎಸ್ಪಿ ಅವರು ಬಹಳ ಸಹಕಾರ ಕೊಟ್ಟಾರ. ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ, ಕೇಳ್ರಿ, ನಾವು 3,500 ಕೇಳಿವಿ. ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬಂದ 3,200 ಅಂತ ಅವ್ರು ಹೇಳಿಕತ್ತಾರ. ಈಗ ಇನ್ನೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕತ್ತಾರ. ನಾವೇನಂತೀವಿ, ಈ ಹೋರಾಟ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಹೋರಾಟ ಕಂಟಿನ್ಯೂ ಇರ್ತದ. ಸ್ಪಂದನೆ ಮಾಡ್ತೀವಿ. ನಾವು 4 ದಿನ ಸಾಯಂಕಾಲ ಮಟ್ಟ ಇಲ್ಲೇ ಇರ್ತೀವಿ. ನೀವು ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು 500 ಕೇಳಿವಲ್ಲ, ಇದೇ ಸಾರ್ವಜನಿಕ ಸಭೆ ನಾವು ಒಂದ್ ಸ್ವಲ್ಪ ಕೆಳಗೆ ಇರ್ತೀವಿ. ಅವ್ರು ಇನ್ನೊಂದ್ ಸ್ವಲ್ಪ ಮ್ಯಾಗ ತಗೊಂಬರಿ, ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸಮಾಧಾನ ಮುಗಿಸ್ಬಿಡು.
ನೀವು ಜಿಲ್ಲಾಧಿಕಾರಿಗಳ ಗಟ್ಟಿ ಅದಾರು, ಅವ್ರು ಪ್ರಯತ್ನ ಮಾಡಿದ್ರೆ 100 ಮುಗಿತದ. ನಾನು ಅಲ್ಲಿ ಕೂಡ ಕಮಿಷನರ್ ಆಫೀಸ್ ಒಳಗೆ ಮಾತಾಡಿವಿ, ನಾವು ಹೋರಾಟ ನಿರಂತರ ಮಾಡ್ತೀವಿ ಸರ್. ಯಾಕಂದ್ರೆ ಬಹಳ ವರ್ಷ ನಂತರ ಒಂದು ಶಕ್ತಿ ತಯಾರಾಗಿದೆ, ಇದಕ್ಕೊಂದು ಗಟ್ಟಿ ಬೆಲೆ ತಗೋಬೇಕಂತ ನಮಗೆ ನ್ಯಾಯಯುತವಾದಂತ ಬೇಡಿಕೆ ಐತಿ. ನೀವು ನಾಳೆ ಒಂದಿನ ಸಮಯ ತೋರಿ, ನಾವು ನಿರಂತರ ಹೋರಾಟಕ್ತದ. ನಾಳೆ ಸಾಯಂಕಾಲ ಮಟ್ಟ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ, ನಾವು ಸ್ವಲ್ಪ ಕೆಳಗೆ ಬರ್ತೀವಿ, ಅವರು ಸ್ವಲ್ಪ ಮ್ಯಾಗ ಬರ್ಲಿ. ನೋಡಿ ಇಲ್ಲೇ ಗುರುಳಾಪುರ ಕ್ರಾಸ್ ಒಳಗ ಮುಗಿಸೋಣ ಎಲ್ಲಾರ್ಗೂ. ಈಗ 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 ಯಜಮಾನ್ರಲ್ಲಿ ಶಶಿಕಾಂತ್ ಗುರುಜಿರವ್ರ ಮೇಲೆ ನನಗೆ ವಿಪರೀತ ಪ್ರೀತಿ ಇದೆ. ಏನಿದೆ? ವಿಪರೀತ ಪ್ರೀತಿ ಇದೆ. ಆದರೆ ಇವತ್ತು ರೈತರು ಬೀದಿ ಮೇಲೆ ಇರಬಾರ್ದಂತ ನಿಮಗೆ ಮನವಿ. ಯಾಕೆಂದ್ರೆ ನಾನು ಇಲ್ಲಿ ಮಠ ಕೇಳ್ರಿ ಪ್ಲೀಸ್, ದಯವಿಟ್ಟು ಕೇಳ್ಕೊಂಡು, ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ತಾಳ್ಮೆ ಇರಲಿ. ಇಲ್ಲಿ ಮಠ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ನೀವು ಹೇಳಲು, ಆವಾಗ ನೀವು ಹೇಳಿದ್ರಂದ್ರೆ ಈ ಮಾತಿಗೆ ಅರ್ಥ ಬರುತ್ತೆ. ಇಲ್ಲಿ ಮಠ ಬರೇ ಹಿಂದಿನ 5 ದಿನದಿಂದ ಅಲ್ಲ, 5 ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ವಾಟ್ಸ್ಆಪ್ ಅಲ್ಲಿ ನನ್ನ ಫೋಟೋ ಬಿಡ್ತೀರಲ್ವಾ, ನಮ್ಮ ಜಿಲ್ಲಾಧಿಕಾರಿ ಅಂತ, ಅದು ಯಾಕೆ ಬಿಡ್ತೀರಾ? ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತಾನೆ ಬಿಡ್ತೀರಲ್ವಾ? ಆ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದಾಗ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಗುರುಜಿ ನೀವು ಒಂದು ಪಾಯಿಂಟ್ ಹೇಳಿ, ಎಷ್ಟು ಅಂತ ಹೇಳಿ ಅಷ್ಟು ಮಾಡಿಸ್ಕೊಡ್ತೀನಿ. ಆದ್ರೆ ಇವತ್ತು ಅವ್ರು ಬೇಡ. ಸರ್ ಏನಾದ್ರಪ್ಪ ಕೇಳ್ಕಂತ ಕರ್ನಾಟಕ ರಾಜ್ಯ ಸಂಘಕ್ಕೆ ಗುರುಳಾಪುರ ಕ್ಯಾಸೆಟ್ ಗೆಲುವಾಗಿದೆ. ಶಾಂತಿ ಇರಲಿಲ್ಲ, ಶಾಂತಿ. ಕರ್ನಾಟಕ ರಾಜ್ಯ ಸಂಘಕ್ಕೆ 2 ನಿಮಿಷ ಶಾಂತಿ ಇರ್ತೀರಿ ಸರ್. 3,410 ರೂಪಾಯಿ ಮಹಾರಾಷ್ಟ್ರದವ್ರು ಹೇಳಿಕೊಡ್ತಾರ. ಮುಂದುವರೆದೈತಿ, ಶಾಂತಿ ಇರ್ತೀರಿ ಗರ್ಮಕ್ಕರೇ, ಸೇರಿ ಕೇಳಿ. ಈಗ ಕೇಳಿ, ನಾಳೆ ಕೊರೋನಾ 21 ಲಕ್ಷ ಜನ ಬಂದ್ರೆ ನಾಳೆ 2 ಲಕ್ಷ ಜನ ಸೇರ್ಬೇಕಷ್ಟ. ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರು ನಾವು ಓಟ್ ಹಾಕಿ ಚುನಾವಣೆ ಒಳಗೆ ಎಲ್ಲಾ ಕೂಡ ಅಧಿಕಾರನ ಕೊಟ್ಟರು, ಒಬ್ರು ಬಂದಿಲ್ಲ. ಆದ್ರೂ ಕೂಡ ಜಿಲ್ಲಾಧಿಕಾರಿ ಅವರ ವೈಯಕ್ತಿಕವಾಗಿ ಪರ್ಸನಲ್ ಕಾಳಜಿ ತಗೊಂಡು ಈ ರೈತ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಅವ್ರು ಪ್ರಯತ್ನ ಮಾಡಿದಕ್ಕೆ ಕೂಡ ನಾವು ಅಭಿನಂದನೆಯನ್ನು ಹೇಳ್ಬೇಕಾಗ್ತೈತಿ. ನಾವು ಈ ಬೆಳೆ ನಮ್ದು ಇಚ್ಛೆ, ಯಾಕಂದ್ರೆ ಕಬ್ಬು ನಾವು ಬೆಳೆದು ನಮಗಿಟ್ಟು ಬೇಕಪ್ಪ ಅದು ಬಂದದ್ದು ನಾವು ತಗೋಣ. ಆದ್ರೂ ಅದ ಹುಡುಗಿಯಾಗಿ ಕೆಲಸ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಕಾರ್ಖಾನೆ ಮಾಲೀಕರಂದ್ರ ನೀವೇನಂತ ಹಗಲು ತಿಳ್ಕೊಳಕ್ ಹೋಗ್ಬಾರ್ರಿ. ಅವ್ರ ಕೈಯಾಗ ಅಧಿಕಾರ ರೊಕ್ಕ ಎಲ್ಲ ಕೊಟ್ಟವ್ರಿ, ನೀವು ಅದ್ರಿ. ಅವ್ರ ಮನ್ಯಾಗ ಇವತ್ತಿನವರೆಗೆ ನಾವು ಯಾರು ಕೇಳೇ ಇಲ್ಲ. ರಾಜು ಶೆಟ್ಟಿ ಸಾಹೇಬ್ರಂಗ ಒಂದು 4 ಮಂದಿನ MP ಮಾಡಿ MLA ಮಾಡಿ ಕಳಿಸಿರ್ಪ ಅಂದ್ರೆ ನಮ್ ಜೋಡಿ ಬಂದ ಬೀದಿ ಕೂಡ್ತೀರ. ಇದೆಲ್ಲ ಭೇಟಿಗೆ ವಾರಲ್ಲ ಪುಣ್ಯಾತ್ಮಗಳು ಅವ್ರಲ್ಲ ನೋಡ್ರಿ. ಇವತ್ತ ನೀವ್ ಹೆಂಗ ರೈತ ದೇವತೆಗಳು ಗಟ್ಟಿಗಿರಿ, ನಾಳೆ ಕೂಡ 2 ಲಕ್ಷ ಜನ ಸೇರ್ರಿ.
ನಮ್ಮ ಪರವಾಗಿ ಕೆಲಸ ಮಾಡ್ತಾರ ಯಾರು ನಿಮ್ ಬಗೆಯಾಗಿರ್ಬೇಕ ಇವೇನ್ ಚಳವಳಿಗಿರುವರೆ ನೋಡು ನೀವು ನಮ್ ದೇವ್ರ ನೀವು ಮನಸ್ಸು ಮಾಡಿದ್ರೆ ನಾ ಏನ್ ಮಾಡ್ಲಿ ಅಲ್ಪ ನೀವು ಬೇಕಾಗಿದ್ದು ಗಟ್ಟಿ ಆಗ್ತೀರ ನಾವ್ ಬಗೆಹರಿಸಕ್ ಬರ್ತೈತಿ ನೀವೆಲ್ಲ ಹೂ ಅಂದ್ರ ಬಗೆಹರಿಸ್ತು ಈಗ ಜಿಲ್ಲಾ ಕೇಳ್ರಿ ಈಗ ಇಷ್ಟ ಇವತ್ತಿನ ಜಿಲ್ಲಾಧಿಕಾರಿ ಅವರು ಕೂಡ ಏನು ಮಾತು ಕೊಡ್ತಾರ ಅದ್ರ ಪ್ರಕಾರ ಅವರು ಕೂಡ ಪ್ರಯತ್ನ ಮಾಡ್ತಾರ ಒಳ್ಳೆ ಅಧಿಕಾರಿಗಳು ಇವತ್ತು ಇಡೀ ಜನಸಂಖ್ಯೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಸಹಕಾರನ ಇಲ್ಲಿವರೆಗೆ ಕೊಟ್ಟಿದ್ದೀರಿ ಇನ್ನೂ ಕೂಡ ನಿಮ್ ಕೈ ಮುಗಿದು ಕಾಲು ಬೀಳ್ತಾನೆ ಯಾಕಂತಂದ್ರ ಕಬ್ಬು ಬೆಳೆಗಾರನ 7-8 ವರ್ಷದಿಂದ ಕೊಂದಿರಿ ಅವ್ರಿಗೆ ಗೌರವ ಕೊಟ್ಟು ಏನ್ ನಾವು ಬೆಲೆ ಕೇಳತ್ತೋ ಆ ಬೆಲೆ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಕಾರ್ಖಾನೆ ಮಕ್ಕಳು ಕೂಡ ಎಲ್ಲರೂ ಜಿಲ್ಲಾ ಉಸ್ತುವಾರಿ ಪ್ರಭಾಕರ್ ಕೋರೆ ಕತ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ನಿರ್ವಹಣೆ ಇರಲಿ ಯಾರೇ ಇರಲಿ ತಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಗೌರವ ಕೊಟ್ಟು ನಾವು ಇಲ್ಲಿವರೆಗೆ ಜಿಲ್ಲೆ ಒಳಗೆ ಇಷ್ಟೆಲ್ಲ ಹೋರಾಟ ಮಾಡ್ರೆ ಒಂದು ಕೂದಲು ಕೂಡ ಕೊಂಕಾಗಿಲ್ಲ ಏನು ಕೂಡ ಅನ್ಯಾಯ ಮಾಡಿಲ್ಲ ಎಲ್ಲಿ ಕೂಡ ನಾಶ ಮಾಡಿಲ್ಲ ಎಲ್ಲಿ ಕೂಡ ಸಿಸ್ಟಮೆಟಿಕ್ ಅಲ್ಲಿ ಕೆಡಿಸಿಲ್ಲ ಯಾಕೋ ನೀವು ಆಟ ಹೇಳ್ತೀರಿ ನಮಗೂ ಕೂಡ ಇತ್ತು ಅವರಿಬ್ಬರ ಮೇಲೆ ಜವಾಬ್ದಾರಿ ಕೊಟ್ಟ ನಾವು ಬೆಲೆ ನಿಗದಿ ಆಗದ ನಂತರ ಕಾರ್ಖಾನೆ ಚಾಲೂ ಮಾಡಬೇಕು ಅಲ್ಲಿವರೆಗೆ ಅವಕಾಶ ಕೊಡಬಹುದಾಗಿತ್ತು ಯಾಕೋ ನಮ್ ಗುರುಗಳು ಅದನ್ನ ತೀರ್ಮಾನ ತಗೊಂಡ್ಬಿಟ್ರಿ ಇಲ್ಲ ನಾವು ಇಲ್ಲೇ ಕೂಡ್ತು ಬೇಡ್ರಿ ಅವ್ರ ಕಾರ್ಖಾನೆ ಅವ್ರು ಸುಮಾರು ಅದಾರು ಯಾಕಂದ್ರ ನಾವು ಒಕ್ಕಟ್ಟಿದ್ದು ಅಂದ್ರೆ ಅದು ನಿಮ್ಗೆ ಶಕ್ತಿ ಆಗ್ತೈತಿ ಇನ್ನು 2 ದಿವಸಕ್ಕೆ ನಮ್ ಕಬ್ಬಿಗೆ ಏನಾಗುದಿಲ್ಲ ಇನ್ನೊಂದ್ 2 ದಿವಸ ಹೋಗ್ಬೇಕರೆ ನಾವ್ ಏನ್ ಗುರಿ ಐತಂದ್ರೆ ಮುಟ್ಟಿ ಹೋಗೋಣ ಅನ್ನೋಂತ ಪೂಜಾರಿ ನಾಳೆ ಇದೇ ರೀತಿ ಕೂಡ 1 ಲಕ್ಷ 2 ಲಕ್ಷ ಜನ ಸೇರ್ರಿ ಯಾಕೆ ಸೇರ್ನಂತಂದ್ರ ಕಾರ್ಖಾನೆ ಮಾಲೀಕರಿಗೆ ಗೊತ್ತಾಗ್ಬೇಕ ನಮ್ಮ ಜಡಿ ಇರ್ತಕ್ಕಂತ ಜನ ಎಲ್ಲ ಖಾಲಿ ಆಯ್ತು ಇವರಿಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಮುಂದೆ ನಮಗೆ ಭವಿಷ್ಯ ತ್ರಾಸ ಅನ್ನೋದು ಕೂಡ ಗೊತ್ತಾಗ್ಬೇಕಾಗ್ತದೆ ಅದಕ್ಕಾಗಿ ದಯವಿಟ್ಟು ಜಿಲ್ಲಾಧಿಕಾರಿ ಇರ್ಬೋದು ನಮ್ಮ SP ಸಾಹೇಬರು ಜಿಲ್ಲಾಧಿಕಾರಿ ಅವರು ಆರಾಮಿಲ್ಲ ಅಂದ್ರೂ ಕೂಡ SP ಸಾಹೇಬರ ಈ ಚಳವಳಿ ಕೊಟ್ಟಾಗಿಂದ್ರೆ ಸುಮಾರು 200 ಸಲ ನನ್ನ ಜೊತೆ ಮಾತಾಡ್ಯಾರ DSP ಸಾಹೇಬರು ಪಾಪ ನಮ್ಮ ಗೋಕಾಕ್ DSP ಸಾಹೇಬರು ಬಸರಿಗೆ ಸಾಹೇಬರು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡತ್ತಾರ ಅವ್ರ ಯಾಕಂದ್ರ ಕಾರ್ಖಾನೆ ಮಾಲೀಕರ ಹಗರಿಲ್ಲ ಅವ್ರ ಹಗರಿದ್ರೆ ಇಟ್ಟಡಿಗೆ ನಮ್ಮ ರಾಜು ಶೆಟ್ಟಿ ಸಾಹೇಬ್ರು ಏನಾಗೈತಿ ಅಲ್ಲಿ ಕೆಲವು ಕಾರ್ಖಾನೆಗಳು 7-8 ಕಾರ್ಖಾನೆಗಳು ಈಗಾಗಲೇ 4,500 5,500 ರೂಪಾಯಿ ಘೋಷಣೆ ಮಾಡ್ಯಾರ ಆ ಬೇಸ್ ಮೇಲೆ ಎಲ್ಲಾ ಕಾರ್ಖಾನೆಗಳನ್ನ ಒಂದು ತಂದು ಹಾದಿಗೆ ತಂದು ಕೆಲಸ ಮಾಡ್ತಕ್ಕಂಥದ್ದು ಆಗ್ಬಹುದು ನಮ್ಮಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಹೊಂದಾಣಿಕೆ ಆಗ್ಯಾರ ನಿಮಗೆ ನೆನಪಿರ್ಲಿ ಯಾವಾರ 100 ರೂಪಾಯಿ ಹಚ್ಕೊಟ್ಟಪ್ಪ ಅಂತಂದ್ರ ರಾಜಕಾರಣ ಬೇರೆ ತಮ್ಮ ಈ ಬಿಸ್ನೆಸ್ ಬೇರೆ ಈ ಲೆಕ್ಕಾಚಾರನ ಕಾರ್ಖಾನೆಯವ್ರು ಮಾಡತ್ತಾರ ನನ್ನ ನೈತ ದೇವತೆಗಳ ಕೇಳ್ರಿ ಇಲ್ಲಿ ಇದು ಕಬ್ಬು ಬೆಳೆಗಾರರ ಜಾತ್ರೆ ಚಾಲು ಆಗಿತ್ತು ದಯವಿಟ್ಟು ಜಿಲ್ಲಾಧಿಕಾರಿ ಅವರಲ್ಲಿ ಇಷ್ಟೆಲ್ಲ ಕೂಡ ಕೆಲಸ ಮಾಡಿದ್ರಿ ನಿಮ್ಮಲ್ಲಿ ನಾನು ವಿನಂತಿ ಕೈ ಮುಗಿದು ವಿನಂತಿ ಮಾಡ್ತೀನಿ SP ಸಾಹೇಬರಲ್ಲಿ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಇವತ್ತಿನ ದಿವಸಕ್ಕೆ ನಾವು ಸಾಯುದಿಲ್ಲ ನಾಳೆ ಮತ್ತೆ ನಾವು 1 ಲಕ್ಷ 2 ಲಕ್ಷ ಜನ ಸೇರ್ತೀವಿ ತಾವೆಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಬಂದ ನಮಗೊಂದು ಯೋಗ್ಯವಾದ ರೇಟನ್ನ ನಾವು ಒತ್ತಾಯ ಮಾಡಿದ್ವಿ ಆ ರೇಟನ್ನ ತಾವು ಘೋಷಣೆ ಮಾಡಲೇಬೇಕಂತ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ ಆಯ್ತು ಅದಕ್ಕೆ ತಾವೆಲ್ಲರೂ ಶಾಂತವಾಗಿರ್ಬೇಕು ಅನಿವಾರ್ಯತೆ ಯಾಕಂತಂದ್ರ ಇಲ್ಲಿ ಇಡೀ ಕಬ್ಬು ಬೆಳೆಗಾರ ಇಲ್ಲೇ ಬಂದಾಗ ಯಾರು ಮಾಡಕೋಬಹುದಿಲ್ಲ ಇದು ಒಬ್ಬರು ಅವರಲ್ಲ ಅದಕ್ಕಾಗಿ ಇರ್ಲಿ ಈಗೆಲ್ಲ ಆಗೈತಿ ದಯವಿಟ್ಟು ತಾಳ್ಮೆ ಇರ್ಲಿ ಎಲ್ಲಾರು ನಾಳೆ 70 ಮಂದಿ ಕರ್ಕೊಂಡ್ ಬರ್ತಾರಲ್ಲ ಕೈ ಹತ್ರ ನಾವು ಕರ್ಕೊಂಡ್ ಬರ್ಲಿಲ್ಲ ಕಬ್ಬಿನ ಬೆಲೆ ಸಿಗುದಿಲ್ಲ ಮತ್ ನನಗೆ ಸಂಬಂಧ ಇಲ್ಲ ಮತ್ತೆ ಈಗ ಸರ ತಾವ ತಮ್ಮ ವಿಶ್ವಾಸ ಇಟ್ಟು ಈ ಚಳವಳಿಯನ್ನು ನಾವು ಇಲ್ಲಿ ಮಾತ್ರ ಮುಂದುವರಿಸ್ತು ಎಲ್ಲೂ ಕೂಡ ಅವ್ರ ರಸ್ತೆಗೆ ಹೋಗುದಿಲ್ಲ ನಿಮಗೆ ನಾಳೆ ಏನಾದ್ರು ಸಾಯಂಕಾಲ ಮಟ್ಟ ತೀರ್ಮಾನ ಬರಲಿಲ್ಲ ಅಂದ್ರ ಇಡೀ ರಾಜ್ಯವ್ಯಾಪಿ ರಾಷ್ಟ್ರೀಯ ನಮ್ಮ ರೈತ ದೇವತೆಗಳು ರೆಡಿ ಇದಾರೆ ಯಾಕಂದ್ರೆ ಅವರ ಎಲ್ಲ ಸ್ವಾಭಿಮಾನಗಳು ಇವತ್ತು ನೋಡ್ತಾರಲ್ಲಿ ರೊಟ್ಟಿನ 10 ವರ್ಷ ಲಕ್ಷ ರೊಟ್ಟಿ ತಂದು ಹೋಗಿದ್ದಾರೆ 100 ಕ್ವಿಂಟಲ್ ಅಕ್ಕಿ ಹೋಗಿದ್ದಾರ ಶಿರ ಅನ್ನ ಸಾರ ಎಲ್ಲ ಕೂಡ ಅವರ ಬೇಡಂದ್ರು ಕೂಡ ತರ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ತಾವ ಇಷ್ಟ ಇಲ್ಲಿವರೆಗೆ ಸಹಕಾರ ಮಾಡಿದ್ರಿ ತಾವೆಲ್ಲ ಚೆನ್ನಾಗಿದೆ ಅಂದ್ರೆ ನಮಗೂ ಕೊಡ್ರಿ ಮಾಡ್ರಿ ಸರ್ ರೊಟ್ಟಿ ತಿಂತ ಇರ್ತೀರಿ ಅಷ್ಟೇ ಇಲ್ಲ
ಇಲ್ಲ ಸರ್, ನೀವು ಊಟ ಮಾಡಿ ಹೋದ್ರಿ. ನೀವು ಈಗ ಚುನ್ನಪ್ಪರವರು ಏನೇನು ಹೇಳಿದ್ದಾರೆ, ಗುರುಜಿರವರು ಏನೇನು ಹೇಳಿದ್ದಾರೆ, ಎಲ್ಲ ಮಾತುಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ. ನನಗೆ ಅವ್ರು ಹೇಳಿರೋ ಯಾವುದೇ ಮಾತಿಗೆ ಅಭ್ಯಂತರ ಇಲ್ಲ. ಎಲ್ಲ ಪಾಯಿಂಟ್ಸ್ ಅವರು ಹೇಳಿರೋದು ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ. ನಂದು ಒಂದೇ ಬೇಡಿಕೆ ಇತ್ತು ಚುನ್ನಪ್ಪರವರೇ, ಬೇರೆ ಏನಿರ್ಲಿಲ್ಲ. ನಾನು ನಿಮ್ಮ ಜಿಲ್ಲಾಧಿಕಾರಿ ರೀ, ನಾನು ಎಲ್ಲಿಂದಲೂ ಬಂದಿಲ್ಲ, ನಾನು ನಿಮ್ಮ ಜಿಲ್ಲಾಧಿಕಾರಿ. ಇದು ಬರೇ ಬಾಯಿ ಮಾತಲ್ಲ, ನಾನ್ ನನ್ನ ಕೆಲಸ ಮುಖೇನ ನಿಮಗೆ ತೋರಿಸಿಕೊಟ್ಟಿದ್ದೀನಿ, ಅದಕ್ಕೆ ನಾನು ನಿಮ್ಮ ಜಿಲ್ಲಾಧಿಕಾರಿ. ಚುನಕ ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ನೋಡ್ರಿ, ಸುಬೇದಾರ್ ಯಾದಗಿರಿಂದ ಬಂದ್ರು, ಅವರು ನನಗೆ ಗೊತ್ತು ಯಾದಗಿರಿಂದ, ಅವ್ರಿಗೆ ನಾನು ಗೊತ್ತು. ಯಾಕೆ ಗೊತ್ತು? ಬೆಳಗಾವಿ ಜಿಲ್ಲೆನಲ್ಲಿ ರೈತರ ಜೊತೆ ಕೆಲಸ ಮಾಡೋ ಜಿಲ್ಲಾಧಿಕಾರಿ ಅಂತ ಅವ್ರಿಗೆ ಗೊತ್ತು, ಯಾದಗಿರಿನಲ್ಲಿ ಗೊತ್ತು, ನಮ್ಮ ರೈತರಿಗೆ ಗೊತ್ತು, ನಿಮಗೂ ಗೊತ್ತು. ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಗೆ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋ ಕೆಲಸ, ನಿಮ್ಮ ವಿಶ್ವಾಸ ಏನಿದೆ ನನ್ನ ಮೇಲೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾನು ಖಂಡಿತ ಮಾಡ್ತೀನಿ. ಇವರಿಬ್ಬರಿಗೂ ಗೊತ್ತಿದೆ ನಾನು ಮಾಡ್ತೀನಿ ಅಂತ. ವೇದಿಕೆ ಮೇಲೆ ಪಾಪ ಹೇಳ್ತಾ ಇಲ್ಲ ಬಿಟ್ರೆ, ಅಲ್ಲಿ ಯಾದಗಿರಿವರೆಗೂ ಗೊತ್ತಿದೆ ನಾನು ಮಾಡ್ತೀನಿ ಅಂತ. ಆದರೆ ನಿಮ್ಮ ಜಿಲ್ಲಾಧಿಕಾರಿ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಬೀದಿ ಮೇಲೆ ರೈತರು ಹೋಗಬಾರ್ದಂತ ನನ್ನ ಬೇಡಿಕೆಯನ್ನು ತಾವು ಸ್ವೀಕಾರ ಮಾಡ್ತೀರಿ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಜೀವನ ಕಾಯಮಿದೆ. ನಿಮ್ಗೆ ಏನೇನ್ ಕೆಲಸ ಮಾಡಬೇಕು ಎಲ್ಲ ಕೆಲಸ ಮಾಡಿ ಕೊಡ್ತೀನಿ ಚುನಪ್ಪ. ಈಗ ಜಿಲ್ಲಾಧಿಕಾರಿ ಅವರಾಯ್ತು, SP ಅವ್ರ ಮೇಲಾಯ್ತು ಕೂಡ ನಾವು ಬಹಳಷ್ಟು ನಮ್ಗ ರೈತರ ಬೀದಿಯೊಳಗೆ ಕೂಡಬಾರ್ದು ಅಂತ ಅವ್ರ ಭಕ್ತಿ ಪ್ರೇಮ, ಯಾಕಂದ್ರ ಅವರು ಜಿಲ್ಲಾಧಿಕಾರಿಯಾಗಿ ದೇಶ ಕರ್ನಾಟಕಂತ ರೈತ ಕೂಡಬಾರ್ದು ಅನ್ನೋ ಭಕ್ತಿ ಐತಿ. ಆದ್ರೆ ನಮ್ಮ ಭಕ್ತಿ ಯಾಕಂದ್ರ ಜಿಲ್ಲಾಧಿಕಾರಿ SP ಅವ್ರ ಮೇಲೆ ನಮಗೆ ನಂಬಿಕೆ ಐತಿ, ಬರೀ ಕಾರ್ಖಾನೆಯವ್ರ ಮೇಲೆ ನಂಬಿಕೆ ಇಲ್ಲ. ಕಾರ್ಖಾನೆಗಳು ಹೊಂದಾಣಿಕೆ ಆಗಿರ್ಬೋದು, ನಿಮ್ಮ ಜಿಲ್ಲಾಧಿಕಾರಿ ನಿಮ್ ಜೊತೆ ಹೊಂದಾಣಿಕೆ ಆಗಿದಾರಲ್ವ? ಇಲ್ಲ ಸರ, ನಮ್ಮೆಲ್ಲ ನಂಬಿಕೆ ಇದು. ಯಾಕಂದ್ರೆ ಸರ ಕೇಳಿ ದಯವಿಟ್ಟು ಕೇಳಿ ಸರ, ಒಟ್ಟ ದಯವಿಟ್ಟು ಚರ್ಚೆ ಬೇಡ್ರಿ. ಯಾಕಂತಂದ್ರೆ ನೀವು ಇಲ್ಲಿವರೆಗೆ ಒಳ್ಳೆ ಕೆಲಸ ಮಾಡಿರಿ. ನನಗೆಲ್ಲ ಗೊತ್ತು ತಮ್ಮ. ಸರಿ, ಯಾರು ಮಾತಾಡೋರು ಹೇಳಿ, ಯಾರು ಮಾತಾಡೋರು ಬೇರೆದವರು. ಯಾಕಂದ್ರೆ ಅದನ್ನ ತಿಳಿಗೆ ನಾನು ನೋಡಿ, ನಾವು ಚಳವಳಿ ಮುಂದುವರಿಸ್ತು ಅಷ್ಟೇ ಮಾತ್ರ. ಉಳಿದ ಯಾವ ಮಾತಾಡಂಗಿಲ್ಲ. ಅವರ ನೋಡಿ ಯಾಕೆ ಹೇಳ್ತಾರಂದ್ರ, ಅವರ ಅಧಿಕಾರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರು ರೈತರನ್ನ ಅನ್ನದಾತರನ್ನ ಬೀದಿ ಒಳಗೆ ಕುಣಿಸಬಾರ್ದು, ಇಷ್ಟೆಲ್ಲ ಗೊತ್ತ ಹಿಡಿದು ಒಂದು ಲೈನ್ಗೆ ಬಂದು ಸರಿ ಆಗೈತಿ. ಇನ್ನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಾನು ಮಾಡೇ ಮಾಡ್ತಾರೆ. ಮತ್ತೆ SP ಸಾಹೇಬ್ರ DC ಸಾಹೇಬ್ರ ಬೇಕಾ ಕಾರ್ಖಾನೆಗಳು ಬಂದಿನ್ನು ಈ ಬೀದಿ ಒಳಗಾರ ಬೆಲೆ ನಿಗದಿ ಆದ್ಮೇಲೆ ತಾನೆ ನೀವೇನು ಬೇಡಿಕೆ ಐತಿ ಆ ಚರ್ಚೆ ನಿರ್ಣಯ ಆದ್ಮೇಲೆ ಚಾಲು ಮಾಡೋಣ ಅನ್ಸುವಂತ ಅವ್ರು ಕೆಲವು ವಿಚಾರಗಳನ್ನ ಹೇಳ್ತಾರ. ಆದ್ರೂ ಕೂಡ ನಾನು ಜಿಲ್ಲಾಧಿಕಾರಿ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಪರ್ಸನಲ್ ಆಗಿ. ಯಾಕಂದ್ರ ನನ್ನ ಒಳ್ಳೆತನಕ್ಕ, ನನ್ನ ಗುರುಗಳ ನಮ್ಮ ಒಳ್ಳೆತನಕ್ಕ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಿಮ್ಗೆ ಲಾಭ ಮಾಡಕ್ಕಾಗಿ ನನಗೆ ಅತಿ ಅವರಿಬ್ಬರು ಕೂಡ ಈ ಜನರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಜೊತೆ ದೇವರಾಗಿ ಕೂಡ ನಮಗೂ ಕೂಡ ಸಹಕಾರ ಮಾಡತ್ತಾರ. ಅವರಿಂದ ಕೂಡ ಕಲಮಣಿ ಸಾಹೇಬ್ರ ಮನ್ಯಾಗ, ಸಾಹೇಬ್ರ ಮನ್ಯಾಗ 9 ಮಂದಿ IAS ಅಧಿಕಾರಿಗಳು ಅದಾರ. ಒಬ್ಬರಿದ್ರಲ್ಲ, ಅದು ಅದ್ಭುತ ಶಕ್ತಿ ದೇವತೆ. ಯಾರ ರಾಜ್ಯದ ಮುಖ್ಯಮಂತ್ರಿ ಕೂಡ ಹಿಂಗ ಹೇಳ್ತಂದ್ರೆ ವಿಷಯನ ಮನವರಿಕೆ ಮಾಡಿ ಕೊಡ್ತಕ್ಕಂಥವ್ರು ಇದಾರ. ಇಲ್ಲಾದ್ರೂ ಅಷ್ಟ ಈ ಅಡ್ಡ ಹುಡುಗರು ಎಲ್ಲಾರು ಕೆಲಸ ಮಾಡುವಣ, ಅದೇನು ಭಯ ಇಲ್ಲ. ದಯವಿಟ್ಟು ಸರ್ ದಯವಿಟ್ಟು ವಿನಂತಿ ಮಾಡ್ಕೋತೀವಿ. ನನ್ನ ವಿನಂತಿ, ನಿಮ್ ಮಾತಿಗೆ ಗೌರವ ಐತಿ. ಆದ್ರೂ ಕಾರ್ಖಾನೆ ಮೇಲೆ ಇವತ್ತು ಈ ಕಬ್ಬುಗಳಿಗೆ ಅವ್ರ ವಿಶ್ವಾಸ, ಅವ್ರು 7-8 ವರ್ಷದಲ್ಲಿ ಕಳ್ಕೊಂಡರು. ದಯವಿಟ್ಟು
ಬೇಡ, ಯಾಕಂದ್ರೆ ಇನ್ನೊಂದು ಸರ್ ನಿಮ್ಮ ನಿರೀಕ್ಷೆಗೆ ತಕ್ಕಂತ ಬೆಲೆ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ನಾನು ಫ್ಯಾಕ್ಟರಿ ಓಪನ್ ಮಾಡಲ್ಲ. ಇಷ್ಟೆಲ್ಲ ಹೇಳಿದ ನಂತರ ನನ್ನ ಒಂದೇ ಒಂದು ಬೇಡಿಕೆಗೆ ನೀವು ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಅದು ಸರಿಯಲ್ಲ. ಮತ್ತೆ ಎಲ್ಲಿ ಕೊಡ್ತೀವಿ ಚಿನ್ನಪ್ಪ ಅವರಿಗೆ ಗುರುಜಿ ಇವತ್ತು ಅವರಿಗೆ ನೀವು ಎಂಟು ಇಲ್ಲಿ ಕೊಡ್ತೀವಿ, ಎಂಟು ಬೆಲೆ ಘೋಷಣೆ ಮಾಡ್ತೀವಿ, ಮತ್ತೆ ಇಲ್ಲೇ ಕೊಡ್ತೀವಿ. ಹೆಂಗ್ ಹೇಳ್ತೀವಿ ಹೇಳ್ರಿ ನೀವು? ಚುನ್ನಪ್ಪರವರೇ ಒನ್ ಸೆಕೆಂಡ್. ಈಗ ಇದು ನೋಡ್ರಿ, ಇದು ಏನು ನಾನು ಏನೋ ಒಂದು ವಿಚಾರ ಹೇಳಿ ಹೋಗೋದಲ್ಲ, ಇದು ಚರ್ಚೆ. ನಾನು ನಿಮ್ಮ ಪರವಾಗಿರುವಂತ ಮುಖಂಡರೆಲ್ಲರೂ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಗೋಪ್ತ ಇಲ್ಲ. ನಾವು ಎಲ್ಲರ ಎದುರುಗಡೆ ಗೋಪ್ಯ ಚರ್ಚೆ ಇಲ್ಲ, ನಾವು ಇಬ್ಬರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರೂ ಗೊತ್ತಾಗ್ಬೇಕಲ್ವಾ? ನನ್ನ ಬಾಯಿಂದ ಬರ್ತಾ ಇರುವಂತ ಒಂದೊಂದು ಮಾತು ಅದರ ಮೇಲೆ ನಾನು ಕಾಯ ಮಾಡ್ತೀನಲ್ವಾ, ಇಲ್ಲಿ ಮಠ ಇದ್ದೀನಲ್ವಾ. ಹಂಗಿದ್ದಾಗ ನಂದು ಒಂದೇ ಬೇಡಿಕೆ, ಮಿಕ್ಕಿದ ಎಲ್ಲ ಬಿಡ್ತೀನಿ. ನೀವು ಏನ್ ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತೀನಿ. ನಮ್ಮ ರೈತ ಬಾಂಧವರು ಬೀದಿ ಮೇಲೆ ಆಗಬಾರದು ಅಷ್ಟೇ. ನೀವು ಬೇಕಂದ್ರೆ ಕೇಳಿ ಮಾತಾಡುವ ಕೇಳಿ, ಅವ್ರು ವಿಷಯ ಕೇಳ್ಕೊಡ್ರಿ. ಒಂದು ಒಳ್ಳೆ ಮಾತು ಹೇಳ್ತೀನಿ, ವಿಷಯ ಕೇಳ್ರಿ. ಗುರುಜಿ ಬೇಕಂದ್ರೆ ನಾನು ಭೀಮಣ್ಣ ಬೇಕಂದ್ರೆ ನಾವು ಇಲ್ಲೇ ಮಲ್ತೀವಿ. ನೀವೆಲ್ಲರೂ ದಯವಿಟ್ಟು ಬೀದಿ ಮೇಲೆ ಇರುವ ನಾವು ಮಲ್ತೀವಿ. ಒಂದ್ ನಿಮಿಷ ನಿಮ್ಗೆ ಏನ್ ಬೇಕು ಎಲ್ಲ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 2 ನಿಮಿಷ ಶಾಂತ ಇರ್ತಾರೆ. ಮಾತಾಡ್ತಾರ ಮೌನ ಇದ್ದು ಬಿಡ್ರಿ ಎಲ್ಲರೂ. ಒಬ್ರು ಮಾತಾಡ್ಬಾರ್ದು 2 ನಿಮಿಷ ಮಾತಾಡ್ತೀನಿ. ಶಾಂತ ಸತ್ತಮೂರು ಜಲ್ದಿ ಸತ್ತಮೂರು ಅಧ್ಯಕ್ಷರು ಇಲ್ಲಿ ಬಿಡ್ರಿ ಈ ಕಡೆ. ನಾನು ಇಷ್ಟೆಲ್ಲ ರೈತರ ಪರವಾಗಿ ಯಾರು ಮಾತಾಡೋ ಇಷ್ಟೆಲ್ಲ ರೈತರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಸನ್ಯಾಸ ಆದ್ರೂ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. 5 ಯಾರು ಮಾತಾಡಬಾರ್ದು, ಗದ್ದಲ ಹಾಕ್ಬೇಡ್ರಿ. 5 ದಿನ ಸರ್ ನನಗೆ ಕೆಮ್ಮು ಜ್ವರ ಆದ, ಇಲ್ಲೇ ಮಳಿ ಒಳಗೆ ಕುಂತೀನಿ. ನಿಮಗೂ ಆರಾಮ್ ತಪ್ಪಾಗ ನಮಗ್ ಸಹಕಾರ ಕೊಟ್ರಿ, ಅಭಿಮಾನದ ಹೃದಯಪೂರ್ವಕ ಹೆಮ್ಮೆ ಅದ ಸರ್. ಒಂದು ವಿಷಯ, ಈ ಫ್ಯಾಕ್ಟರಿಯವರು ಬಹಳ ಮಂಡತನ ಅದ ಸರ್. ನಾವು ನಿರೀಕ್ಷೆಗೆ ಮೀರಿ ಬೆಂಬಲ ಹೆಂಗ ಕೊಟ್ಟಾರ ಅಂದ್ರ ನನ್ನ ಕಿಶಾಗಿಂದ ₹1 ಸಹಿತ ಸಂಗಲ್ ಸರ. ಇಷ್ಟು ಲಕ್ಷ ಮಂದಿ 4 ದಿನ ಊಟ ಮಾಡಾಕತ್ತಾರ. ನಿಮಗೆ ನಾ ಕೈ ಮುಗಿದು ಕೇಳ್ಕೊತೀನಿ ಸರ್. SP ಅವರು ನೀವು ಎಲ್ಲೆಲ್ಲಿ ನಿಮ್ಮ ಪ್ರೆಷರ್ ಅಧಿಕಾರ ಬಳಕೆ ಮಾಡ್ತೀರಿ ಮಾಡ್ರಿ. ನಾವು ಗುರ್ಲಾಪುರ ಕ್ಲಾಸ್ ನೊಳಗ ಇದು ಹೋರಾಟ ಮುಂದುವರಿತು, ತಪ್ಪು ತಿಳ್ಕೊಬೇಡ್ರಿ. ನಾವು ಮಾತಾಡಬಾರ್ದು. ನಮ್ಮದು ಶಕ್ತಿಯಲ್ಲಿ ಪ್ರದರ್ಶನ ಶಾಂತ ರೀತಿ ಇರ್ತೈತೆ. ನಿಮ್ ಮ್ಯಾಗ ಗೌರವ ಕೊಟ್ಟ ನಾಳೆ ಸಾಯಂಕಾಲ ಮಟ್ಟ ಏನ ಪ್ರೆಷರ್ ಹಾಕೊಂಡು ಅಧಿಕಾರ ಬಳಕೆ ಮಾಡ್ಕೊಂಡು ನಮ್ಮ ಸಲುವಾಗಿ ಪ್ರಯತ್ನ ಮಾಡ್ಸರ. ನಮಗ ನೀವೇ ದೇವರು. ನಾಳೆ ಸಾಯಂಕಾಲ ಅವರ 3200 ಬಂದಿಂತಾರಲ್ಲ, ನಾವು ಕೇಳಿದ್ದು 3500. ಇಲ್ಲೇ ಸರ್ಕಲ್ ಸಾರ್ವಜನಿಕವಾಗಿ ನಾವೊಂದು ಸ್ವಲ್ಪ ಇಳಿತೀವಿ, ಅವ್ರೊಂದು ಸ್ವಲ್ಪ ಪೂರ ಏರಲಿ ಮುಗಿಸ್ಕೊಂಡ್ಬಿಡು. ಇಷ್ಟ. ಇದು ಜಿಲ್ಲಾಧಿಕಾರಿ ತಮ್ಮೆಲ್ಲರ ಪರ ವಿನಂತಿ ಮಾಡ್ಕೊಳ್ತೀನಿ. ನಾವು ಇಲ್ಲೇ ಮಲ್ಕೊಂತೀವಿ, ನಾಳೆ ಇರ್ತೀವಿ. ನೀವೇನು ಪ್ರೆಷರ್ ಹಾಕೊಂಡು ಬರ್ತೀರಲ್ಲ ಅದನ್ನ ಒಪ್ಪುವಂತೀವಿ. ನಾಳೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದು ಮುಗಿಬೇಕು. ಯಾಕಂದ್ರೆ ರೈತ ಸಂಘದ ಮ್ಯಾಗ ಸರ್ ತಮಗೆ ವಿನಂತಿ ಮಾಡ್ಕೊಳ್ತೀನಿ, 10 ವರ್ಷ ಇರಲಾರ್ದಂತ ನಂಬಿಕೆ ಗುರ್ಲಾಪುರ ಕ್ರಾಸ್ದೊಳಗೆ ಚುನಾವಣೆಗ ನನಗ ರಾಜ್ಯ ಕೊಟ್ಟೈತ್ರಿ. ಅದಕ್ಕೆ ವಿಶ್ವಾಸ ಮ್ಯಾಗ ನಿಮ್ಮೆಲ್ಲರ ಕೈ ಮುಗಿ ಕೇಳ್ಕೊಂತೀವಿ. ನಾಳೆ ಇಲ್ಲೇ ಮುಗಿಸ್ಕೊಂಡು ಹೋರಾಟ ಮುಂದುವರಿತು. ಈಗ ಚಳವಳಿ ಮುಂದುವರೆದಿತ್ತು. ಅದಕ್ಕೆ ಮುಲಾಜಿಲ್ಲ. ಅವರು ಕೂಡ ವಿಚಾರನ್ನ ಸಂಕೀರ್ಣ ಯಾಕಂದ್ರ ಅವರ ಅಧಿಕಾರಿಯಾಗಿ ಕೇಳ್ಕೋಬೇಕಾದ ತೀರ್ಮಾನ ಐತಿ. ಇವತ್ತು ಗುರುಗಳು ಹೇಳೋ ಚರ್ಚೆ ಬೇಡ ಸರ. ದಯವಿಟ್ಟು ನಿಮಗ ಅವರ ಒಪ್ಪಿಗೆ ಬೇಕು ನೋಡ್ರಿ. ನಾಳೆ ಒಂದು 50 ಮಂದಿನ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ಮಾಡ್ರಿ. ನಮಗೆಲ್ಲರಿಗೂ ಧನ್ಯವಾದ. ಬಹಳಷ್ಟು ಫ್ಯೂಚರ್ ಮಾಡಕ್ಕೆ ನೀವು ನಿಮ್ಮ ಅನುಮಾನ ಬರ್ತಾರೆ. ನಾವು
ನಾಳೆ 10 ಮಾಡಿದ್ರೆ 10 ಲಕ್ಷ ಮಂದಿ ಆಗ್ತಾರೆ ಸೇರ್ಬೇಕಷ್ಟ. ತಮ್ಮೆಲ್ಲರಿಗೂ ಕೂಡ ಮತ್ತೆ ಬೆಳಿಗ್ಗೆ ನಮ್ಮ ಮನೆಗಳಿಗೆ 10 ಗಂಟೆ ಕರ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕು. ತಮಗೆಲ್ಲ ವಿಶೇಷವಾಗಿ ಧನ್ಯವಾದ. ಜಿಲ್ಲಾಧಿಕಾರಿಯವರು ಮತ್ತು SP ಅವರು ನಮ್ಮ ಎಲ್ಲ ವಿಚಾರನ ಇಲ್ಲಿವರೆಗಿನ ಪ್ರಯತ್ನ ಮೂಲಕ ಈಗ 200 ರೂಪಾಯಿಗೆ ಬಂದಿಟ್ಟರು. ಅದನ್ನ 400 ರೂಪಾಯಿ ತರಲಿಕ್ಕೆ ನಾವು ಅಪ್ಲೈ ಮಾಡಿದೆವು. ಅದನ್ನ 100% ಯಶಸ್ವಿ ಮಾಡ್ತಾ ಕೂಡ ಗಮನಿಸಿ ಇಟ್ಕೊಂಡು ಧನ್ಯವಾದ. ಎಲ್ಲರೂ ನಾಳೆ ಭಾರತ ಯಾರ್ಯಾರು ಎಲ್ಲರ ಮುಂಜಾನೆ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಭಾರತಿ ಮುಂದುವರೆದ ಹೋರಾಟ. ಈ ಹೋರಾಟಕ್ಕೆ ಬಹಳ ಲಕ್ಷ ನಾವುಗಳು ಕೂಡ ಇದಕ್ಕಿಂತ 10 ಜನ ಬರುವಾಗಿ 10 ಜನ ಕರ್ಕೊಂಡು ಬರ್ಬೇಕು. ಇದೇ ರೀತಿಯಾಗಿ ರೈತರ ದಿನ ಹೋರಾಟದಲ್ಲಿ ಬಹಳಷ್ಟು ಜನ ಇವತ್ತು ದುಡಿಯೋದಕ್ಕಿಂತಲೂ ಇವತ್ತು ಹೆಚ್ಚಾಗಿ ನಮ್ಮ ರೈತರ ಹಂತಗಳು ಬಂದಿದ್ರಲ್ಲಿ. ಇದೇ ರೀತಿಯಾಗಿ ನಮ್ಮ ಬೆಳೆ ನಿಗದಿ ಆಗುವವರಿಗೆ ನಮ್ಮ ಬೆಳೆ ನಿಗದಿ ಆಗುವವರಿಗೆ ನಾವು ಇಲ್ಲಿ ಹೋಗಾಗಿಲ್ಲ ಬಿಟ್ಟ ಅನ್ನೋದು ಅವ್ರ DC ಅವರು ನಮ್ಮ ಗೋಚಿ ಆಗಿರ್ಬೋದು ಅಧ್ಯಕ್ಷರಾಗಿ ಮನವರಿಕೆ ಮಾಡಿಕೊಟ್ಟಾರೆ. ಈಗ ನಾವಿಟ್ಟಂತ ನಿರೀಕ್ಷೆ ನಾವಿಟ್ಟಂತ ಒಂದು ಬೆಲೆ ಇವತ್ತು ಆ ಬೇಡಿಕೆ ಈಡೇರಬೇಕು. ಆ ಬೇಡಿಕೆ ಈಡೇರವಾಗಿ ನಾವು ಹೋಗೋಣ ಅನ್ನೋದು ಈ ವೇದಿಕೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗೈತಿ. ಈಗ ಅವರು ಕೂಡ ಸಾಕಷ್ಟು ಪ್ರಯತ್ನ ಕಾರ್ಖಾನೆಗಳು ಮಾಡತ್ತಾರೆ. ಕಾರ್ಖಾನೆಗಳು ಅವಕಾಶ ಅವರಿಗೆ ನಿಮ್ಮ ಅನುದಾನ ನಿಮ್ಮ ಕೈಯಾಗೈತೆ, ನನ್ನ ಕೈಯಾಗಿಲ್ಲ. ನೀವು ನಾಳೆ 10 ಲಕ್ಷ ಮಂದಿ ಸೇರಿಪ್ಪ ಅಂದ್ರೆ ನಿಮ್ಮ ಬೇಡಿಕೆ ಇರ್ತೈತೆ. ಇಲ್ಲ ಅಂದ್ರೆ ಅವ್ರ ಅನುದಾನ ನಿಮಗೆ ನನ್ನಲ್ಲ, ನನ್ನ ಗುರುಗಳಲ್ಲ, ನಿಮ್ಮ ಆವಾಜ್ನಲ್ಲ. ಇವತ್ತು ಅವ್ರು ಯಾರು ಹೇಳ್ಬೇಕು ನಮ್ಗೆ ಅತಿ ಅವರ ಯಾವ ಆತ್ಮೀಯತಾರೆ ನಾಳೆ 10 ಲಕ್ಷ ಮಂದಿ ಸೇರಿ ಈ ರಾತ್ರಿ ಸರ್ ಒಂದು ನಿಮಿಷ. ಅದರ ಬಗ್ಗೆ